सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಬಾಡಿ ಐಡೆಂಟಿಫಿಕೇಶನ್ ಅಂತಂದರೆ ದೇಹದೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೋತೀವಲ್ಲ, ಯಾವ ಕಾರಣದಿಂದ ನಮಗೆ ಇಂತಹ ಒಂದು ಆಲೋಚನೆ ಬರುತ್ತೆ, ನಮ್ಮನ್ನು ನಾವು ದೇಹ ಅಂತಲೇ ನಂಬ್ತೀವಲ್ಲ, ಮತ್ತು ನಾನು ಅಂತಂದರೆ ಈ ದೇಹ ಅನ್ನುವಂತಹ ಆಲೋಚನೆ ನನ್ನಲ್ಲಿ ಅಷ್ಟೊಂದು ಸದೃಢವಾಗಿ ಬೇರೂರೋದಕ್ಕೆ ಕಾರಣ ಏನು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಜನ್ಮ ಅಂತ ತಗೊಂಡ ತಕ್ಷಣ ನನಗೆ ಸಿಗುವಂತಹದ್ದು, ನನ್ನ ಸಮೀಪ ಇರುವಂತಹದ್ದು ದೇಹ. ಮತ್ತು ಎಷ್ಟೋ ಜನ್ಮಗಳಿಂದ ದೇಹದೊಂದಿಗೆ ಬದುಕಿದ ಕಾರಣದಿಂದ ಆ ಎಲ್ಲ ವಾಸನಗಳು ಅಂತಂದರೆ ಸಂಸ್ಕಾರಗಳು, ಮೆಮೊರೀಸ್ ಅಂತ ಹೇಳ್ತೀವಿ. ನಾವು ಅನೇಕ ಜನ್ಮಗಳನ್ನು ತಗೊಂಡಿರ್ತೀವಿ. ಪ್ರತಿಯೊಂದು ಜನ್ಮದಲ್ಲೂ ಒಂದೊಂದು ರೀತಿಯ ಶರೀರ ನಮಗೆ ಸಿಕ್ಕಿರುತ್ತೆ. ಅದು ಮನುಷ್ಯನದು ಅಂತ ಅಲ್ಲ, ಯಾವುದೇ ರೀತಿಯ ಒಂದು ಶರೀರ ಸಿಕ್ಕಿದಾಗ ಕೂಡ ಆ ಶರೀರ ನಂದು ಅನ್ನುವಂತಹ ಭಾವನೆಯಲ್ಲಿ ನಾವು ಆ ಬದುಕನ್ನು ನಾವು ಕಳ್ಕೊಂಡಿರ್ತೀವಿ, ಆ ಜನ್ಮವನ್ನು ನಾವು ಕಳ್ಕೊಂಡಿರ್ತೀವಿ. ಮತ್ತು ಅದೇ ಇಂಪ್ರೆಷನ್ಸ್ ಕ್ಯಾರಿ ಆಗಿರುತ್ತೆ. ಸೊ ಹೀಗೆ ಐಡೆಂಟಿಫಿಕೇಶನ್ ವಿತ್ ದಿ ಫಿಸಿಕಲ್ ಬಾಡಿ ಈಸ್ ಒನ್ ಸಚ್ ರೀಸನ್ ನಾವು ಯಾಕೆ ದೇಹವನ್ನು ನಾನು ಅಂತ ನಂಬ್ತೀನಿ ಅನ್ನೋದಕ್ಕೆ. ಮತ್ತು ಇಂದ್ರಿಯಗಳ ಗ್ರಹಿಕೆ, ನಮ್ಮ ಎಲ್ಲ ಇಂದ್ರಿಯಗಳು ನಮಗೆ ಜ್ಞಾನವನ್ನು ತಂದುಕೊಟ್ಟಾಗ ಅವುಗಳ ಮೂಲಕ ನನಗೆ ಇದು ಸಿಕ್ತು ಅಂತ ಹೇಳಿ ಆ ನಾನು ನನಗೆ ಎನ್ನುವಂತಹದ್ದು ಈ ದೇಹ ಮತ್ತು ಇಂದ್ರಿಯಗಳು. ಸೊ ಈ ಒಂದು ಒಡನಾಟ ಅದು ಕೂಡ ಒಂದು ಕಾರಣ ಆಗುತ್ತೆ. ಆಮೇಲೆ ಸಮಾಜದ ಒಂದು ಇನ್ಫ್ಲೂಯೆನ್ಸ್, ಸೊಸೈಟಿ ಅಂತ ಹೇಳ್ತೀವಿ. ಒಂದು ಸಮಾಜ ಅಂತ ಹೇಳಿದಾಗ ಅಲ್ಲಿ ನಾವು ಆ ಸಮಾಜದಲ್ಲಿ ಅನೇಕ ಜೀವಿಗಳ ಮಧ್ಯೆ ನಾವು ಕೂಡ ಒಬ್ಬರು. ಆ ಸಮಾಜದಲ್ಲಿ ಕೆಲವು ರೀತಿಯ ಪದ್ಧತಿಗಳು, ಸಂಪ್ರದಾಯಗಳು ಅವೆಲ್ಲ ಇರುತ್ತೆ. ಅವೆಲ್ಲ ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾರೆ ಒಂದು ಸಮಾಜ ಅಂತ ಹೇಳಿ. ಸೊ ಅವುಗಳನ್ನು ನಾವು ಕೂಡ ಫಾಲೋ ಮಾಡ್ಕೋತಾ ಬಂದಾಗ, ನಮ್ಮನ್ನು ನಮ್ಮ ಹೆಸರಿಟ್ಟು ಕರೆದಾಗ ನಾವು ಆ ಕಡೆ ತಿರುಗ್ತೀವಿ, ಅವರೊಂದಿಗೆ ಒಡನಾಟವನ್ನು ಇಟ್ಕೋತೀವಿ, ವಿ ರೆಸ್ಪಾಂಡ್. ಸೊ ಇನ್ಫ್ಲೂಯೆನ್ಸ್ ಆಫ್ ದಿ ಸೊಸೈಟಿ ಅದು ಕೂಡ ಒಂದು ಮುಖ್ಯ ಕಾರಣ ಆಗುತ್ತೆ. ಮತ್ತು ನನ್ನ ಆಲೋಚನೆಗಳು, ಈಗೋ ಅಂತಂದರೆ ಒಂದು ಅಹಂಕಾರ, ಇವೆಲ್ಲ ಕೂಡ ನಮ್ಮ ದೇಹದ ಮೇಲೆ ಕಾಣಿಸ್ಕೊಳ್ಳುತ್ತೆ. ನನ್ನ ಭಾವನೆಗಳು, ಸೊ ನನ್ನಲ್ಲಿ ಉಂಟಾದ ಭಾವನೆಗಳು ಹಾಗೂ ಬದಲಾದ ಭಾವನೆಗಳು ನೇರವಾಗಿ ದೇಹದ ಮೇಲೆ ಅದರ ಛಾಯೆ ಮೂಡುತ್ತೆ. ನನಗೆ ಕೋಪ ಬಂದೆ ಅಂತಂದಾಗ ನನ್ನ ಮುಖದಲ್ಲಿ ಒಂದು ರೀತಿ ಗಂಟೆ ಹಾಕೋತೀನಿ ಅಂತ ಹೇಳ್ತೀವಲ್ಲ, ಆ ರೀತಿ ಮುಖವನ್ನು ಸುಕ್ಕು ಮಾಡ್ಕೋತೀವಿ. ಮತ್ತು ಆ ಕೋಪ ಜಾಸ್ತಿ ಆದಾಗ ರಕ್ತ ಕುದಿಯತ್ತೆ ಅಂತ ಹೇಳ್ತಾರೆ, ಮನುಷ್ಯ ಕೆಂಪಾಗ್ತಾನೆ. ಸೊ ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆಗಳು, ಕೋಪ ಅನ್ನುವಂತಹದ್ದು, ಕ್ರೋಧ ಅನ್ನುವಂತಹದ್ದು, ಆ್ಯಕ್ಚುಲಿ ಇಟ್ ಈಸ್ ಒಂದು ಎಮೋಷನ್, ಅದೊಂದು ಭಾವನೆ. ಮನಸ್ಸಿನಲ್ಲಿ ಉಂಟಾದಂತಹ ಆ ಭಾವನೆ ನೇರವಾಗಿ ದೇಹದ ಮೇಲೆ ತನ್ನ ಛಾಯೆಯನ್ನು ಒತ್ತಿದಾಗ ನನ್ನ ದೇಹದಲ್ಲಿ ಇಂತಹ ಬದಲಾವಣೆಗಳಾಗ್ತಾ ಇದೆ, ಅದು ನಾನು ಅಂತ ಹೇಳಿ ಆ ರೀತಿ ಕೂಡ ಆ ಒಂದು ಇನ್ಫ್ಲೂಯೆನ್ಸ್. ಸೊ ದಟ್ ಮೇಕ್ಸ್ ಮೀ ಟು ಬಿಲೀವ್ ನಾನು ಅಂತಂದರೆ ಈ ದೇಹ.
ಇದೆಲ್ಲದಕ್ಕಿಂತ ಹೆಚ್ಚಾಗಿ ದ ಇಂಪಾರ್ಟೆಂಟ್ ಕಾರಣ ಏನು ಅಂತಂದರೆ, ಸತ್ಯವನ್ನು ತಿಳ್ಕೊಂಡು ಅದನ್ನು ಒಪ್ಕೋಬೇಕಾದ್ರೆ ಇರಬೇಕಾಗಿರುವಂತಹ ಧೈರ್ಯ, ಅದನ್ನು ನಾನು ಪ್ರದರ್ಶಿಸೋದಿಲ್ಲ. ಯಾಕೆಂತಂದರೆ ವೇದಾಂತ ಹೇಳುತ್ತೆ, ಒಬ್ಬ ಗುರು ಹೇಳ್ತಾನೆ, ನೀನು ದೇಹ ಅಲ್ಲ, ದೇಹಕ್ಕಿಂತ ಬೇರೆ ನೀನು ಆತ್ಮಸ್ವರೂಪಿ. ಈ ರೀತಿ ಹೇಳಿದಾಗ ಆ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಇರುವಂತಹ ಒಂದು ಹಿಂಜರಿಕೆ. ಯಾಕೆ ಅಂತಂದರೆ, ಎಷ್ಟೋ ಜನ್ಮಗಳಿಂದ ಕಂಡುಕೊಂಡಿರುವಂತಹ ಸತ್ಯ, ದೇಹವನ್ನು ನಾನು ಅಂತ ನಂಬಿರ್ತೀನಿ. ಈಗ ಸಡನ್ ಆಗಿ ಒಬ್ಬ ಅನುಭವಿ ಬಂದು ಹೇಳ್ತಾನೆ ನೀನು ದೇಹ ಅಲ್ಲ ಅಂತಂದಾಗ, ಸೊ ಇಡೀ ನನ್ನ ಅಸ್ತಿತ್ವವನ್ನು ನಾನು ನನ್ನ ದೇಹದ ಮೂಲಕ ಕಂಡುಕೊಂಡಿರ್ತೀನಿ. ನಾನು ಅಂತಂದರೆ ಇದು ಅಂತ ಹೇಳಿ ನನ್ನ ದೇಹದಲ್ಲಿ ನನ್ನ ಅಸ್ತಿತ್ವವನ್ನು ಕಂಡುಕೊಂಡಿರ್ತೀನಿ. ಸೊ ದೇಹವೇ ನೀನಲ್ಲ ಅಂತ ಅವನು ಹೇಳಿದಾಗ ನನ್ನ ಅಸ್ತಿತ್ವ ಎಲ್ಲಿ ಅನ್ನುವಂತಹದ್ದನ್ನು ನಾನು ಹುಡುಕಿ ಕಂಡುಕೋತೀನಿ ಅಂತಂದಾಗ ಅದು ಸಿಗುವಂತಹದ್ದಲ್ಲ. ಸೊ ಹೀಗಾಗಿ ಶಾಸ್ತ್ರ ವೇದಾಂತಗಳು ಹೇಳುವಂತಹ ಆ ಒಂದು ಸತ್ಯ, ಅದನ್ನು ಒಪ್ಕೊಳ್ಳುವಂತಹ ಧೈರ್ಯ ಕೂಡ ನಮ್ಮಲ್ಲಿ ಇಲ್ಲದ ಕಾರಣದಿಂದ ನಾವು ದೇಹವನ್ನು ಮಾತ್ರ, ಯಾಕೆಂತಂದರೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್, ವಿ ಸಿ ದಿ ಬಾಡಿ, ವಿ ಟಚ್ ದಿ ಬಾಡಿ, ವಿ ಫೀಲ್ ದಿ ಬಾಡಿ, ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್ ಥ್ರೂ ದಿ ಬಾಡಿ. ದೇಹದ ಮೂಲಕ ಅನೇಕ ಅನುಭವಗಳನ್ನು ನಾವು ಪಡ್ಕೋತಾ ಬಂದಿದ್ದೀವಿ. ಆದ್ದರಿಂದ ಈಗ ಏಕಾಏಕಿ ನೀನು ದೇಹ ಅಲ್ಲ ಅಂತಂದಾಗ ಅದನ್ನು ಒಪ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆ್ಯಂಡ್ ಯಾಕೆ ಕಷ್ಟ ಆಗುತ್ತೆ? ದಟ್ ಈಸ್ ದ ಮೇಜರ್ ಕ್ವಶನ್. ಯಾಕೆ ನಾನು ನನ್ನ ದೇಹವನ್ನು ಅದು ನಾನಲ್ಲ ಅಂತ ನಾನು ಯಾಕೆ ಒಪ್ಕೊಳ್ಳೋದಿಲ್ಲ? ಇಟ್ ಈಸ್ ಓನ್ಲಿ ಬಿಕಾಸ್ ದಿ ಲ್ಯಾಕ್ ಆಫ್ ಸೆಲ್ಫ್ ನಾಲೆಡ್ಜ್. ಆತ್ಮಜ್ಞಾನದ ಬಗ್ಗೆ ಇರುವಂತಹ ಒಂದು ಅವಿದ್ಯೆ, ಅಜ್ಞಾನ. ಯಾಕೆ ಈ ರೀತಿ ಆಗ್ತಾ ಇದೆ? ಇಟ್ ಈಸ್ ಬಿಕಾಸ್ ವಿತೌಟ್ ಪ್ರಾಪರ್ ಇಂಟ್ರಾಸ್ಪೆಕ್ಷನ್ ನಾನು ದೇಹ ಅಲ್ಲ ಅನ್ನುವಂತಹದ್ದನ್ನು ಒಪ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಹೀಗೆ ಇದೆಲ್ಲದರ ಜೊತೆಗೆ ಹುಟ್ಟಿದಾಗಲಿಂದನೂ ಅಜ್ಞಾನ ಮತ್ತು ಅವಿದ್ಯೆ ಎನ್ನುವಂತಹದ್ದು ನನ್ನ ಜೊತೆಗಿರುತ್ತೆ. ಸೊ ಅದಕ್ಕೆ ಅಜ್ಞಾನ ಅಥವಾ ಅವಿದ್ಯೆ ಎನ್ನುವಂತಹದ್ದು ಯಾವಾಗಿಂದ ನಿನ್ನ ಜೊತೆ ಇದೆ ಅಂತ ಕೇಳಿದ್ರೆ, ಇಟ್ ಈಸ್ ಅನಾದಿ. ಸೊ ಯಾವ ರೀತಿಯ ಅಜ್ಞಾನ? ನನ್ನ ನೈಜ ಸ್ವರೂಪದ ಬಗ್ಗೆ ನನಗಿರುವಂತಹ ಅಜ್ಞಾನ ಈಸ್ ದಿ ರೂಟ್ ಕಾಸ್ ಆಫ್ ಅವರ್ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ. ಮತ್ತು ಜಗತ್ತು ಅಂತ ಹೇಳಿದಾಗ ಅನೇಕ ವಿಮರ್ಶಕರ ಅನುಭವಿಗಳ ಪ್ರಕಾರ ನಮಗೆ ಜೀವನದಲ್ಲಿ ಬಹಳ ದೊಡ್ಡ ಪಾಠವನ್ನು ಕಲಿಸುವಂತಹ ಒಂದು ಬಹಳ ದೊಡ್ಡ ವೇದಿಕೆ ಯಾವುದು ಅಂತಂದರೆ ಅದು ಈ ಜಗತ್ತು. ಈ ಜಗತ್ತಿನಲ್ಲಿ ನಾನು ಇದ್ದುಕೊಂಡು ಬದುಕು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ದಿನನಿತ್ಯ ನಾನು ಒಂದಲ್ಲ ಒಂದನ್ನು ಕಲಿತಾ ಹೋಗ್ತೀನಿ. ನನ್ನ ಲೌಕಿಕ ಬದುಕಿನಲ್ಲಿ ನನ್ನ ಅಸ್ತಿತ್ವಕ್ಕಾಗಿ, ನನ್ನ ಉಳಿವಿಗಾಗಿ ನಾನು ಅನೇಕಗಳನ್ನು ಈ ಜಗತ್ತಿನಲ್ಲಿ ದಿನನಿತ್ಯ ಕಲಿತಾ ಹೋಗ್ತೀನಿ. ಅನೇಕ ಅನುಭವಗಳನ್ನು ನಾನು ಪಡ್ಕೋತೀನಿ. ಬಟ್ ವೇದಾಂತ ಈ ಸಂದರ್ಭದಲ್ಲಿ ಮತ್ತೆ ನಮ್ಮನ್ನು ಎಚ್ಚರಿಸುತ್ತೆ. ಜಗತ್ತನ್ನು ಅಷ್ಟೊಂದು ದೊಡ್ಡ ವೇದಿಕೆ ಅಂತ ಹೇಳಿ ಅಲ್ಲಿಂದ ನಾನು ಅನೇಕಗಳನ್ನು ನಾನು ಕಲ್ತ್ಕೋತಾ ಇದ್ದೀನಿ ಅಂತ ನಾನು ಹೇಳ್ತೀಯಲ್ಲ, ಅವುಗಳೆಲ್ಲ ನಿನಗೆ ಕಲಿಸ್ತಾ ಇರುವಂತಹದ್ದು ಕೇವಲ ಕೆಲವು ಲೌಕಿಕ ಜ್ಞಾನಗಳನ್ನು ಮಾತ್ರ. ಯಾಕೆ ಅಂತಂದರೆ ಪ್ರಪಂಚ ಅಂತ ಹೇಳಿದಾಗ ಇಟ್ ಈಸ್ ಮಾಯಾ ಪ್ರಪಂಚ ಅಂತ ಹೇಳ್ತಾರೆ. ಪ್ರಪಂಚ ಅಂತಂದರೆ ಇಟ್ ಈಸ್ ಮಿಥ್ಯ. ಜಗತ್ತು ಈಸ್ ನಾಟ್ ಸತ್ಯ. ಜಗತ್ತು ಅಂತಂದರೆ ಅದೊಂದು ಮಿಥ್ಯ. ಇದ್ದಂತೆ ಇರುವಂತೆ ಮರಳುಗಾಡಿನಲ್ಲಿ ದೂರದಲ್ಲಿ ಎಲ್ಲೋ ಒಂದು ನೀರಿನ ಚಿಲುಮೆ ಕಾಣಿಸುತ್ತೆ. ಹೇಳಿ ಕೇಳಿ ಮರಳುಗಾಡು ಬಹಳ ಬಾಯಾರಿಕೆ ಆಗಿರುತ್ತೆ, ಬಿಸಿಲು ಹೆಚ್ಚಾಗಿರುತ್ತೆ, ನೀರು ಬೇಕು ಬೇಕು ಅಂತ ಅನ್ನಿಸ್ತಾ ಇದ್ದಾಗ ಅಲ್ಲಿ ದೂರದಲ್ಲಿ ಒಂದು ನೀರಿನ ಚಿಲುಮೆ ಕಾಣುತ್ತೆ. ಓಹೋ, ನೀರು ಸಿಕ್ಬಿಡ್ತು, ನನಗೆ ಜೀವ ಉಳಿಸ್ಕೋಬೋದು ಅಂತ ಓಡಿ ಅದರ ಬಳಿ ಹೋದಾಗ ಅಲ್ಲಿ ನೀರಿನ ಚಿಲುಮೆ ಇರೋದಿಲ್ಲ. ಕೇವಲ ಅದೊಂದು ಭ್ರಮೆ. ನಾನು ಕಂಡಿದ್ದು ಯಾವುದು? ಹಾಗಾದರೆ ಮರಳುಗಾಡಿನಲ್ಲಿ ನಾನು ಕಂಡಿದ್ದು ಯಾವುದು?
ನೀನು ಕಂಡಿದ್ದು ನೀರಿನ ಚಿಲುಮೆಯಂತೆ ಒಂದು ಭ್ರಮೆಯನ್ನು ನೀನು ನೋಡಿದೆ. ದಿಸ್ ಪ್ರಪಂಚ, ಇದನ್ನು ಮಾಯಾ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಪ್ರಪಂಚ ಅದು ಇದೆ ಅನ್ನುವಂತೆ ನಿನಗೆ ಅದು ತೋರಿಸ್ತಾ ಇದೆ. ಇಟ್ ಈಸ್ ಎನ್ ಅಪಿಯರೆನ್ಸ್, ಇಟ್ ಈಸ್ ನಾಟ್ ರಿಯಲ್. ಇಟ್ ಈಸ್ ಎನ್ ಅಪಿಯರೆನ್ಸ್ ಇನ್ ಯುವರ್ ಮೈಂಡ್. ವೇದಾಂತದಲ್ಲಿ ಅಪಿಯರೆನ್ಸ್ ಅಂತ ಹೇಳಿದಾಗ ಅದಕ್ಕೆ ಯಾವ ರೀತಿಯ ಬೆಲೆ ಕೂಡ ಇಲ್ಲ. ತೋರುವಿಕೆ ಅಂತ ಹೇಳಿದಾಗ ಆ ತೋರುವಿಕೆ ಸತ್ಯವಲ್ಲ ಅಂತ ಹೇಳ್ತಾರೆ. ಅಪಿಯರೆನ್ಸ್ ಈಸ್ ನಾಟ್ ರಿಯಲ್, ಇಟ್ ಈಸ್ ನಾಟ್ ದಿ ಟ್ರೂತ್. ಅದರಿಂದ ಈ ಪ್ರಪಂಚವೇ ಸತ್ಯ ಅಲ್ಲ ಅಂತಂದ ಮೇಲೆ ಸತ್ಯವಲ್ಲದ ಪ್ರಪಂಚದಲ್ಲಿ ನೀನು ಹೇಗೆ ಅನುಭವಗಳನ್ನು ನೀನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ? ಸೊ ನಮ್ಮ ಪೂರ್ವ ಸಂಸ್ಕಾರಗಳು ಅಂತಂದರೆ ಇದನ್ನು ನಾವು ಅನೇಕ ಜನ್ಮಗಳಿಂದ ನಾವು ಈ ದೇಹವನ್ನು ನಾನು ಅಂತ ಹೇಳಿ ಬದುಕಿದ ಹಲವಾರು ವಾಸನಗಳು ಕೂಡ ಈ ಸಂದರ್ಭದಲ್ಲಿ ನಾನು ಅಂತಂದರೆ ಅದು ಈ ದೇಹವನ್ನು ತೋರಿಸುತ್ತೆ. ಅದರಿಂದ ನಾನು ಈ ದೇಹವಲ್ಲ ಅನ್ನುವಂತಹ ಸತ್ಯವನ್ನು ನಾನು ತಿಳ್ಕೊಳ್ಳೇಬೇಕು. ಈ ಒಂದು ಸತ್ಯ ನಾನು ಭೇದಿಸಬೇಕು, ಇದರ ರಹಸ್ಯ ನನಗೆ ಗೊತ್ತಾಗಬೇಕು ಅಂತಂದರೆ ಅದಕ್ಕಿರುವಂತಹ ಏಕೈಕ ಮಾರ್ಗ ಅಂತಂದರೆ ದಿ ಸೆಲ್ಫ್ ಎನ್ಕ್ವೈರಿ ಅಂತಂದರೆ ಆತ್ಮವಿಚಾರ ಅಂತ ಹೇಳ್ತಾರೆ. ಅಂತಂದರೆ ಆತ್ಮನ ಕುರಿತು ಚಿಂತನೆ ಮಾಡುವಂತಹದ್ದು. ನಾನು ಯಾರು, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ? ಸೊ ಹೀಗೆ ಆತ್ಮವಿಚಾರವನ್ನು ಮಾಡುವಂತಹದ್ದು, ಸಾಕಷ್ಟು ಶಾಸ್ತ್ರ ವೇದಾಂತವನ್ನು ಓದುವಂತಹದ್ದು, ಧ್ಯಾನ, ರಿಫ್ಲೆಕ್ಷನ್ ಅಂತ ಹೇಳ್ತಾರೆ, ಚಿಂತನೆಯನ್ನು ಮಾಡುವಂತಹದ್ದು. ಸೊ ಇವೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಒಂದು ಮಾರ್ಗದರ್ಶನ ಅಂತಂದರೆ ನೀ ಯಾವ ಮಾರ್ಗದಲ್ಲಿ ನೀನು ಹೋಗಬೇಕು ಅನ್ನುವಂತಹದ್ದು ನಮಗೆ ಗೊತ್ತಿರೋದಿಲ್ಲ. ಸೊ ನೀ ಇಂತಹದೇ ಮಾರ್ಗದಲ್ಲಿ ಹೋದಾಗ ನಿನಗೆ ಸತ್ಯ ಸಿಗತ್ತೆ ಅಂತ ತಿಳಿಸ್ಕೊಡುವಂತಹವನೇ ಒಬ್ಬ ಗುರು. ಸೊ ಒಬ್ಬ ಗುರುವಿನ ಮಾರ್ಗದರ್ಶನ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಯು ವಿಲ್ ನೋ ಹೂ ಯು ಆರ್. ಸೊ ನಾನು ಅಂತಂದರೆ ಈ ದೇಹ ಅನ್ನುವಂತಹದ್ದು ಹೀಗೆ ನಮ್ಮಲ್ಲಿ ಎಷ್ಟು ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಂದರೆ, ಅಗೇನ್ ನಮ್ಮದೇ ಕನಸಿನಲ್ಲಿ ಒಂದು ವೇಳೆ ನಿಜ ಜೀವನದಲ್ಲಿ ನನ್ನನ್ನು ನಾನು ಗಂಡು ಅಂತ ತಿಳ್ಕೊಂಡಿದ್ರೆ, ನನ್ನ ಕನಸು ಅದು ಪ್ರಾರಂಭವಾದ ನಂತರದಲ್ಲಿ ಅದು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋದಾಗ ಕೂಡ ನಾನು ಅಲ್ಲಿ ಕೇವಲ ಗಂಡಾಗಿ ಮಾತ್ರವೇ ಉಳಿದಿರ್ತೀನಿ. ಅದೇ ರೀತಿ ಹೆಣ್ಣು ಅನ್ನುವಂತಹದ್ದು ಸತ್ಯವಾಗಿದ್ದ ಪಕ್ಷದಲ್ಲಿ ನನ್ನ ಕನಸಿನಲ್ಲಿ ಕೂಡ ನನ್ನನ್ನು ಅದು ತೋರಿಸ್ಕೊಡ್ಬೇಕಾದ್ರೆ ನನ್ನನ್ನು ಒಂದು ಹೆಣ್ಣಾಗಿ ಮಾತ್ರ ತೋರಿಸ್ಕೊಡುತ್ತೆ. ನಾನು ಎಂದೂ ಕೂಡ ನನ್ನ ಕನಸಿನಲ್ಲಿ ನನ್ನನ್ನು ಹೆಣ್ಣಾಗಿ ಕಂಡುಕೊಂಡಿಲ್ಲ. ಅದೇ ರೀತಿ ಒಂದು ಹೆಣ್ಣು ಎಂದಿಗೂ ತನ್ನ ಕನಸಿನಲ್ಲಿ ಅವಳನ್ನು ತಾನು ಗಂಡಾಗಿ ಅವಳು ಎಂದೂ ಕಂಡಿಲ್ಲ. ಸಿ, ದಟ್ ಈಸ್ ದ ಡೀಪ್ ರೂಟ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಅಸ್. ಈಗ ನಾವು ಅನೇಕ ಜನ್ಮಗಳಿಂದ ಈ ದೇಹವನ್ನು ನಾವು ನಂಬಿರ್ತೀವಿ, ಈ ದೇಹವನ್ನು ನಾನು ಅಂತ ತಿಳ್ಕೊಂಡು ಬಂದಿರ್ತೀವಿ. ಸೊ ಹುಟ್ಟಿದಾಗ ಏನಾಗುತ್ತೆ, ಈ ದೇಹವನ್ನು ನಾನು ಅಂತ ನನಗೆ ಹೇಳ್ಕೊಟ್ಟಿರ್ತಾರೆ. ದೇಹವನ್ನು ತೋರಿಸಿ ನೀನು ಯಾರು ಅಂತಂದರೆ ಇದು ನಾನು ಅಂತ ಹೇಳಿ ನನ್ನ ಹೆಸರನ್ನು ನಾನು ಗಟ್ಟಿ ಮಾಡ್ಕೋತಾ ಬೆಳೀತಾ ಬರ್ತೀನಿ. ಪ್ರಾರಂಭದಲ್ಲಿ ತೊದಲು ನುಡಿಗಳಿಂದ ಪ್ರಾರಂಭ ಮಾಡ್ತೀನಿ, ಇದು ನಾನು. ಆಮೇಲೆ ನನ್ನ ಹೆಸರನ್ನ ಹೇಳ್ಕೊಂಡು ಪ್ರಕಾಶ ಅಂದರೆ ನಾನು, ಪ್ರಕಾಶ ಅಂತಂದರೆ ನಾನು, ಯಾರಪ್ಪ ನೀನು ಅಂತಂದರೆ ತಕ್ಷಣ ನಮ್ಮ ಕೈ ಇಲ್ಲಿ ಹೋಗುತ್ತೆ, ನಮ್ಮನ್ನು ಮುಟ್ಕೊಂಡು ನಾನು ಅಂತ ಹೇಳ್ತೀನಿ. ಸೊ ಆ ನಾನು ಅಂತಂದ್ರೆ ಯಾರು ಅಂತಂದಾಗ ಅದಕ್ಕೆ ಒಂದು ಹೆಸರಿದೆ ಅನ್ನೋದು ಗೊತ್ತಾಗುತ್ತೆ. ಆ ನಂತರದಲ್ಲಿ ಮತ್ತಷ್ಟು ಬೆಳೆದಾಗ ಮನಸ್ಸು ಮತ್ತಷ್ಟು ಕೆಲವು ತಿಳುವಳಿಕೆಗಳನ್ನು ಕಲ್ತ್ಕೊಂಡಾಗ ಆ ದೇಹಕ್ಕೆ ನಾನು ಗಂಡೋ ಅಥವಾ ಹೆಣ್ಣೋ ಅನ್ನುವಂತಹದ್ದು ಕೂಡ ಕ್ರಮೇಣ ಗೊತ್ತಾಗುತ್ತೆ. ಮಗುವಿದ್ದಾಗ ಒಂದು ಹಂತದವರೆಗೆ ಮಗುವಿಗೆ ಆ ಗಂಡು ಹೆಣ್ಣಿನಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಬೆಳೀತಾ ಬೆಳೀತಾ ಒಂದು ಸಣ್ಣ ಮಗು, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಬೆತ್ತಲಿನಲ್ಲಿ ಅದು ಈಚೆ ಬರೋದಿಲ್ಲ. ನಾನು ಗಂಡು ಅನ್ನೋದು ಗೊತ್ತಾಗುತ್ತೆ ಮಗುಗೆ, ನಾನು ಹೆಣ್ಣು ಅನ್ನೋದು ಗೊತ್ತಾಗುತ್ತೆ. ಹಾಗೇ ಬೆಳೀತಾ ಬರುತ್ತೆ. ಅದು ಎಷ್ಟು ಗಟ್ಟಿಯಾಗಿ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಅದು ಅಡಗಿರುತ್ತೆ ಅಂತಂದರೆ, ಇದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನ ಅನ್ನೋ ಅವಶ್ಯಕತೆ ಬೇಡ. ಅಂತಂದರೆ
ನನ್ನನ್ನು ನಾನು ಗಂಡಸು ಅಥವಾ ನನ್ನನ್ನು ನಾನು ಹೆಂಗಸು ಅಂತ ನಾನು ಬಾಯ್ಪಾಠ ಮಾಡಬೇಕಾಗಿಲ್ಲ. ಅದು ನೇರವಾಗಿ ನನ್ನ ಸುಪ್ತ ಪ್ರಜ್ಞೆಯೊಂದಿಗೆ ಬೆಸೆದುಕೊಳ್ಳುತ್ತಾ ಹೋಗುತ್ತೆ. ಸೊ ನಾವು ಮಲಗಿರ್ತೀವಿ, ನಮ್ಮನ್ನ ಸಡನ್ನಾಗಿ ಎಬ್ಬಿಸ್ಬಿಡ್ತಾರೆ. ನಾವು ಕನಸು ಕಾಣ್ತಾ ಇರ್ತೀವೋ, ದೀರ್ಘ ನಿದ್ದೆನಲ್ಲಿ ಇರ್ತೀವೋ ಗೊತ್ತಿಲ್ಲ. ಕನಸು ಕಾಣ್ತಾ ಇದ್ದಾಗ ನಮ್ಮನ್ನು ಎಚ್ಚರಿಸ್ಬಿಟ್ಟು, ನೀನು ಯಾರು ಅಂತಂದರೆ, ನಾನು ಗಂಡಸಾಗಿದ್ದ ಪಕ್ಷದಲ್ಲಿ ಸ್ಟ್ರೈಟಾಗಿ ನೇರವಾಗಿ ಯಾವುದೇ ತೊದಲದೆ ನಾನು ಗಂಡಸು ಅಂತ ಹೇಳ್ಕೊತೀನಿ. ಯಾಕೆ ಅಂತ ನನಗೆ ಡೌಟ್ ಬರಲ್ಲ, ನಾನು ನಿದ್ದೆ ಮಾಡ್ತಾ ಇದ್ದಲ್ಲ. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಿದ್ದೆಯಿಂದ ಎಚ್ಚೆತ್ತಾಗ ನಾನು ಎಲ್ಲಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ವಿ ನೀಡ್ ಸಮ್ 1-2 ಸೆಕೆಂಡ್ ಬೇಕು. ಯಾವುದೋ ಎಸ್ಪೆಷಲಿ ನಾವು ಒಂದು ಬೇರೆಯವ್ರ ಮನೆಗೆ ಹೋಗಿ ಅಲ್ಲಿ ರಾತ್ರಿ ಮಲಗಿದ್ದಾಗ ಎಂದಿನಂತೆ ನಾವು ಕಂಡುಬಿಟ್ಟಾಗ ನಮ್ಮ ಮನೆ ರೂಮು, ನಮ್ಮ ಪರಿಸರ ಏನಿರುತ್ತೆ ಅದು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ನಾವು ಯಾರ್ದೋ ಮನೆಗೆ ಹೋಗಿರ್ತೀವಿ, ಅಲ್ಲಿ ಮಲಗಿರ್ತೀವಿ, ಆದರೆ ಎಷ್ಟು ಒಳ್ಳೆ ನಿದ್ದೆ ಬಂದಿರುತ್ತೆ ಅಂತಂದ್ರೆ ಎಚ್ಚರ ಆದಾಗ ಕಂಡುಬಿಡ್ತೀವಿ ಎಲ್ಲಿದ್ದೀನಿ ಗೊತ್ತಿಲ್ಲ. ಸೊ ಎಲ್ಲಿದ್ದೀನಿ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಐ ನೀಡ್ ಸಮ್ ಟೈಮ್. ಬಟ್ ಮಲಗಿದ್ದಾಗ ಎಚ್ಚರಿಸ್ಬಿಟ್ಟು ನೀನು ಯಾರು ಗಂಡಸೋ ಹೆಂಗಸೋ ಅಂತಂದರೆ ಐ ಡೋಂಟ್ ರಿಕ್ವೈರ್ ಈವನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಐ ವಿಲ್ ಸೇ ನಾನು ಗಂಡಸು. ಅಲ್ಲಿ ಒಂದು ಚೂರು ಕೂಡ ಯಾರೊಬ್ಬರ ಹೆಲ್ಪ್ ಬೇಡ. ಐ ನೀಡ್ ನಾಟ್ ರೀಕಾಲ್ ಮೈ ಮೆಮೊರಿ. ನಾನು ಜ್ಞಾಪಿಸ್ಕೋತೀನಿ. ನೀ ಏನಕ್ಕೆ ಜ್ಞಾಪಿಸ್ಕೋಬೇಡ, ಯು ನೋ ಹೂ ಯು ಆರ್. ನಾನು ಗಂಡಸು ಅಥವಾ ನಾನು ಹೆಂಗಸು ಅನ್ನೋಂತಹದ್ದು ನನ್ನ ಹುಟ್ಟಿದ ದಿನದಿಂದ ನನಗೆ ತಿಳುವಳಿಕೆ ಅನ್ನೋದು ಯಾವಾಗ ನನ್ನಲ್ಲಿ ಗೊತ್ತಾಗ್ತಾ ಬರುತ್ತೆ, ಆಗಿನಿಂದ ಅದು ನನ್ನ ಸುಪ್ತ ಪ್ರಜ್ಞೆಯಲ್ಲಿ ಅದು ನನ್ನನ್ನು ಗಟ್ಟಿ ಮಾಡಿಬಿಟ್ಟಿರುತ್ತೆ. ಸೊ ಆ ರೀತಿ ಈವನ್ ನಮಗೆ ಕನಸು ಬಿದ್ದಾಗ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ಏನೇನೇನೇನೋ ಕನಸುಗಳು ಕಾಣ್ತಾ ಇರ್ತೀವಿ. ಫ್ರೆಂಡ್ಸ್ಗಳ ಜೊತೆ ಹೋಗಿರ್ತೀವಿ, ಒಟ್ಟಿಗೆ ಊಟ ಮಾಡಿರ್ತೀವಿ, ಬಾಯ್ ಫ್ರೆಂಡ್ಸ್ ಇರ್ಬೋದು, ಗರ್ಲ್ ಫ್ರೆಂಡ್ಸ್ಗಳಿರ್ಬೋದು, ಅನೇಕ ರೀತಿಯ ಫ್ರೆಂಡ್ಸ್ಗಳ ಜೊತೆ ಇರ್ತೀವಿ, ಆಟ ಆಡಿರ್ತೀವಿ, ಎಲ್ಲ ಇರ್ತೀವಿ. ಆದರೆ ನಾನು ಮಾತ್ರ ಎಂದಿಗೂ ಬದಲಾಗಿರೋದಿಲ್ಲ. ನಾನು ನಿಜ ಜೀವನದಲ್ಲಿ ಗಂಡಸಾಗಿದ್ದ ಪಕ್ಷದಲ್ಲಿ ಕನಸಿನಲ್ಲಿಯೂ ಕೂಡ ಅದು ನನ್ನನ್ನು ಗಂಡಸಾಗಿಯೇ ತೋರಿಸುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದಟ್ ಕನೆಕ್ಷನ್. ಆ ಕನೆಕ್ಷನ್ ಎಲ್ಲೂ ಕೂಡ ಬ್ರೇಕ್ ಆಗಿರೋದು. ನಾವು ಜ್ಞಾಪಿಸ್ಕೊಳ್ಳೋಣ, ನಮ್ಮ ಅನೇಕ ಕನಸುಗಳನ್ನು ನಾವು ವಿಮರ್ಶೆ ಮಾಡಿದ್ರೆ ಅನೇಕ ರೀತಿಯ ಕನಸುಗಳನ್ನು ಕಂಡಿರ್ತೀವಿ. ಆದರೆ ಎಲ್ಲೂ ಕೂಡ ಈವರೆಗೆ ನಾನು ಹೆಣ್ಣಾಗಿ ಕನಸು ಕಂಡಿಲ್ಲ, ಮತ್ತು ಹೆಣ್ಣು ಒಂದು ಗಂಡಾಗಿ ಕನಸು ಕಂಡಿಲ್ಲ. ಅಂತಹ ಉದಾಹರಣೆ ಇಲ್ಲ. ವೈ ಇಟ್ ಈಸ್ ಅಂತಂದರೆ ಇಟ್ ಈಸ್ ಡೀಪ್ ರೂಟೆಡ್ ಲೈಕ್ ದಟ್. ದಟ್ ಈಸ್ ಕಾಲ್ಡ್ ಸಂಸ್ಕಾರ. ಹೆಸರು ಕೂಡ ಚೇಂಜ್ ಆಗಿರೋದಿಲ್ಲ. ಎಕ್ಸಾಕ್ಟ್ಲಿ, ಬಿಕಾಸ್ ಅಗೇನ್ ಹೆಸರು ಈಸ್ ಐಡೆಂಟಿಫಿಕೇಶನ್. ಸೊ ಹೀಗೆ ದೇಹವನ್ನು ನಾನು ಈ ರೀತಿ ಜನ್ಮಗಳಿಂದ ನಾನು ನಂಬಿ ಬಂದಿರ್ತೀನಿ. ಆದ್ದರಿಂದ ಈಗ ನಾನು ಈ ದೇಹವನ್ನು ನಾನಲ್ಲ ಅಂತ ಒಪ್ಕೋಬೇಕು ಅಂತಂದರೆ ಅದಕ್ಕಾಗಿ ನಿರಂತರವಾದ ಸಾಧನೆಯನ್ನು ಮಾಡಬೇಕಾಗತ್ತೆ, ಕಾಂಟಂಪ್ಲೇಷನ್ ಮಾಡಬೇಕಾಗತ್ತೆ, ಧ್ಯಾನವನ್ನು ಮಾಡಬೇಕಾಗತ್ತೆ. ನಾನು ಯಾರು ಅಂತ ಕುರಿತು ನಾನು ಹ್ಯಾವ್ ಟು ಕ್ವಶ್ಚನ್ ಮೈ ಸೆಲ್ಫ್. ರಮಣ ಮಹರ್ಷಿಗಳು ಅದೇ ಹೇಳ್ತಾ ಇದ್ರು. ಅವ್ರನ್ನ ಯಾರು ಪ್ರಶ್ನೆ ಕೇಳಿದ್ರೆ, ಆ ಪ್ರಶ್ನೆ ನಿನಗೆ ಎಲ್ಲಿ ಉದ್ಭವ ಆಯಿತು, ನನ್ನಲ್ಲಿ ಉದ್ಭವ ಆಯಿತು ಅಂತ ಹೇಳಿದ್ರೆ, ಆ ನನ್ನಲ್ಲಿ ಅಂತ ಹೇಳ್ತಿದ್ಯಲ್ಲಪ್ಪ, ಗೋ ಅಂಡ್ ಆಸ್ಕ್ ದಟ್. ಅದು ಯಾರು? ಆ ನನ್ನಲ್ಲಿ ಅಂತ ನೀನು ಹೇಳ್ಕೊತಿದ್ಯಲ್ಲ, ಆ ನನ್ನಲ್ಲಿ ಅಥವಾ ನಾನು ಅಂತಂದರೆ ಅದನ್ನು ಯಾರು ಅಂತ ತೋರಿಸು ಅಂತ ನೀನು ಮತ್ತೆ ಕ್ವಶ್ಚನ್ ಮಾಡು. ಸೊ ಅವರು ಮೌನವಾಗಿ ವಾಪಸ್ ಹೊಟ್ಟೋಗ್ಬಿಡೋರು. ಯಾಕೆಂತಂದರೆ ಯಾವಾಗ ಆ ಒಂದು ಎನ್ಕ್ವೈರಿ ನಾವು ಆ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ, ಆಗ ವಿ ಬಿಕಮ್ ಸ್ಟಿಲ್ ಅಂತಂದರೆ ನಾವು ಸ್ತಬ್ಧರಾಗಿ ಹೋಗ್ತೀವಿ. ನಮ್ಮಲ್ಲಿ ಪ್ರಶ್ನೆಗಳೇ ಹೇಳೋದಿಲ್ಲ. ನಮ್ಮಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಯಾಕೆ ಹೇಳುತ್ತೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ಬಿಕಾಸ್ ನಾನು 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 ಅಂತ ನನ್ನ ಒಂದು ಐಡೆಂಟಿಟಿಯನ್ನು ನಾನು ಬೆಳೆಸ್ಕೊಂಡಿರೋದ್ರಿಂದ ಆ ಐಡೆಂಟಿಟಿಯನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಆ ನನ್ನ ಅಸ್ತಿತ್ವವನ್ನು ನಾನು ಉಳಿಸ್ಕೋಬೇಕು. ನನ್ನ ನಿರಂತರ ಹೋರಾಟ ಕೇವಲ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರವೇ ಆಗ್ತದೆ. ಸೊ ಹಾಗಾಗಿ ನನಗೆ ಅನೇಕ ರೀತಿಯ ಪ್ರಶ್ನೆಗಳೆಲ್ಲ ಬರುತ್ತೆ. ಬಟ್ ಇದಕ್ಕೆ ಒಂದೇ ಒಂದು ಪರಿಹಾರ ಅಂತಂದರೆ ಆತ್ಮವಿಚಾರವನ್ನು ಮಾಡುವಂಥ ವೇದಾಂತ ಹೇಳುತ್ತೆ. ಮತ್ತು ವೇದಾಂತ ಮತ್ತೆ ಸ್ಪಷ್ಟತೆಯನ್ನು ನೀಡುತ್ತೆ. ನೋಡಪ್ಪ, ಇಫ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ದಿ ಬಾಡಿ ಅಂತಂದರೆ
ನೀನು ನಿನ್ನನ್ನು ದೇಹದೊಂದಿಗೆ ಗುರುತಿಸಿಕೊಂಡ್ರೆ ಅದರಿಂದ ಆಗುವಂತಹ ಪರಿಣಾಮಗಳು ಏನು ಅಂತಂದರೆ ಇಟ್ ಈಸ್ ಆಲ್ವೇಸ್ ಪೇನ್. ದೇಹವನ್ನು ನಾನು ಅಂತ ನೀನು ನಂಬಿದ ಕೂಡಲೇ ನಿನಗಾಗುವಂತಹ ಪರಿಣಾಮ ಏನು ಅಂತಂದರೆ ಇಟ್ ಈಸ್ ಆಲ್ವೇಸ್ ಪೇನ್. ಇದು ನಾನು ಅಂತ ನೀನು ದೇಹವನ್ನು ತೋರಿಸಿ ಅದನ್ನು ಗುರುತಿಸಿಕೊಂಡ ಕ್ಷಣದಿಂದ ಆ ಒಂದು ಪೇಯ್ನ್ ಅನ್ನೋದು ನಿನ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ವೆರಿ ಪೇನ್ಫುಲ್, ಇಟ್ ಈಸ್ ಸಾರೋ, ಶೋಕ ಅದು. ಮತ್ತು ದೇಹವನ್ನು ನಾನು ಅಂತ ನಂಬೋದ್ರಿಂದ ದೆರ್ ಈಸ್ ಲಿಮಿಟೇಷನ್ ಅಂತಂದರೆ ನಾನು ಇಷ್ಟು ಮಾತ್ರ ಅಂತ ಹೇಳಿ ನನ್ನನ್ನು ಕೇವಲ ಈ ದೇಹ ಅದು ಎಷ್ಟು ಈ ಸ್ಪೇಸಲ್ಲಿ ಆಕ್ಯುಪೈ ಆಗಿದೆ ಅಲ್ಲಿಗೆ ಮಾತ್ರ ನಾನು ಅಂತಂದರೆ ಸ್ವಾಮಿ ಸರ್ವಪ್ರಿಯಾನಂದ ಅವ್ರು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ನಿನ್ನ ಬೆರಳುಗಳ ತುದಿನಲ್ಲಿ ಉಗುರು ಅಂತ ಇರುತ್ತಲ್ಲ, ಆ ಉಗುರಿನ ತುದಿಯವರೆಗೆ ಮಾತ್ರ ನೀನು. ಬಿಯಾಂಡ್ ದಟ್ ಯು ಆರ್ ನಾಟ್ ದಟ್. ಸೊ ನೀನು ಎಲ್ಲಿದೆಯಾ ಅಂತಂದರೆ ಇಲ್ಲಿ ತುದಿ, ಲಾಸ್ಟ್ ಟಿಪ್ ಆಫ್ ದಿಸ್ ನೈಲ್, ಯು ಆರ್ ದೇರ್. ಅದಾದಮೇಲೆ ಯು ಆರ್ ನಾಟ್ ದೇರ್. ಬಟ್ ವೇದಾಂತ ಏನು ಹೇಳುತ್ತೆ, ನಾನು ಅಂತಂದರೆ ಆತ್ಮಸ್ವರೂಪಿ, ಆತ್ಮ ಅಂತಂದ್ರೆ ಏನು, ಸರ್ವವ್ಯಾಪಿತ್ವ. ಬಟ್ ಅನ್ನೆಸೆಸರಿ ನೀನು ದೇಹಕ್ಕೆ ನಿನ್ನನ್ನು ನೀನು ಗುರುತಿಸ್ಕೊಂಡು ನಾನು ದೇಹ ಅಂತ ನೀನಂದರೆ ಯು ಆರ್ ಲಿಮಿಟೆಡ್ ಟು ಓನ್ಲಿ ದಿಸ್ ಮಚ್. ಸೊ ನೀನು ಕೈನ ಮೇಲೆ ಎತ್ಬೋದು, ಕಾಲಿನ ಮೇಲೆ ಎತ್ಬೋದು, ಎಷ್ಟು ಮೇಲೆ ಎತ್ತಿದ್ರೂ ಆ ಉಗುರಿನ ತುದಿಗೆ ನಿನ್ನ ಅಸ್ತಿತ್ವ ಮುಗಿದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು, ಸ್ವಾಮಿ ಸರ್ವಪ್ರಿಯಾನಂದ. ಹಾಗೆ ಸೊ ಇದು ಇಟ್ ಈಸ್ ಲಿಮಿಟೇಷನ್. ನಾನು ಅಂತಂದರೆ ಅಲ್ಪ ಅನ್ನುವಂತಹದ್ದು ಈಸ್ ಎ ಲಿಮಿಟೇಷನ್. ಮತ್ತು ಇನ್ಸೆಕ್ಯೂರಿಟಿ ಫೀಲಿಂಗ್, ಆ ದೇಹವನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಸದಾ ಅದರ ರಕ್ಷಣೆಗಾಗಿ ಚಿಂತನೆಯನ್ನು ಮಾಡುವಂತಹದ್ದು, ಚಿಂತೆ ಮಾಡುವಂತಹದ್ದು. ಈ ದೇಹಕ್ಕೆ ಇದನ್ನು ಒದಗಿಸ್ಬೇಕು, ಅದು ಬೇಕು, ಇದು ಬೇಕು, ನನಗೆ ಅದು ಬೇಕು, ಇದು ಬೇಕು ಅನ್ನೋದು, ಅದೆಲ್ಲ ಇನ್ಸೆಕ್ಯೂರಿಟಿ ಫೀಲಿಂಗ್. ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂದರೆ ಮೂಲವಾಗಿ ನನ್ನಲ್ಲಿ ಅದು ಇಲ್ಲ, ಅದು ಬೇಕು. ಅದು ಇಲ್ಲದೇ ಇರೋದ್ರಿಂದ ನನಗೆ ಹೆದರಿಕೆ ಆಗ್ತಾ ಇದೆ, ಅದು ನನಗೆ ಸಿಗೋವರೆಗೆ ನನಗೆ ನೆಮ್ಮದಿ ಇಲ್ಲ. ದಿಸ್ ಈಸ್ ಕಾಲ್ಡ್ ಇನ್ಸೆಕ್ಯೂರಿಟಿ ಫೀಲಿಂಗ್. ಸೊ ಇನ್ಸೆಕ್ಯೂರಿಟಿ ಫೀಲಿಂಗ್ ಮನುಷ್ಯನಿಗೆ ಯಾಕೆ ಆಗುತ್ತೆ ಅಂತಂದರೆ, ಅವನು ದೇಹವನ್ನು ನಂಬಿರೋದ್ರಿಂದ ದೇಹದ ಮೂಲಕ ಆ ದೇಹದ ಅನೇಕಗಳನ್ನು ಅವನು ಇಂತಹದ್ದು ಬೇಕು ಅಂತಹದ್ದು ಬೇಕು ಅಂತ ಯಾಕೆ ಹೇಳ್ಕೊತಾನೆ ಅಂತಂದರೆ, ಅವುಗಳಿಲ್ಲ ಅಂತಂದರೆ ನನ್ನ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ತಿಳುವಳಿಕೆ ಅವನಲ್ಲಿ ಬಂದಿರುತ್ತೆ. ಸೊ ನನಗಿದು ಬೇಕು, ಇದು ಬೇಕು, ನನಗಿದು ಸಿಗೋವರೆಗೂ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ತೃಪ್ತಿ ಇಲ್ಲ. ಸೊ ಟಿಲ್ ಐ ಗೆಟ್ ಇಟ್ ನನಗೆ ನೆಮ್ಮದಿ ಇಲ್ಲ. ಸೊ ಇದೆಲ್ಲ ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನು ಅಂತಂದರೆ ಆ ಲಿಮಿಟೇಷನ್ಸ್, ದೇಹವನ್ನು ನಾನು ಅಂತ ನಂಬಿರೋದ್ರಿಂದ ಆ ಒಂದು ಲಿಮಿಟೇಷನ್ಸ್ಗಳ ಕಾರಣದಿಂದ ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂತಹದ್ದು ಕೂಡ ಉಂಟಾಗುತ್ತೆ. ಯಾಕೆ ಅಂತಂದರೆ ದೇರ್ ಈಸ್ ಆಲ್ವೇಸ್ ಎ ಫಿಯರ್. ದೇಹವನ್ನು ನಾನು ಸರಿಯಾಗಿ ಆರೈಕೆ ಮಾಡದೆ ಹೋದರೆ, ಅದಕ್ಕೆ ಬೇಕಾಗಿರುವಂತಹ ಪೋಷಣೆಯನ್ನು ನಾನು ಮಾಡದೆ ಹೋದರೆ ಈ ದೇಹ ಅನ್ನುವಂತಹದ್ದು ಅನಾರೋಗ್ಯಕ್ಕೆ ಒಳಗಾಗುತ್ತೆ. ದೇಹ ಅನಾರೋಗ್ಯಕ್ಕೆ ಒಳಗಾದಾಗ ಅದಕ್ಕೆ ಸೂಕ್ತ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ, ಅದಕ್ಕೆ ಹಣ ಖರ್ಚಾಗತ್ತೆ, ಅನೇಕ ರೀತಿಯ ಸೇವೆಗಳನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಅವೆಲ್ಲವನ್ನು ನಾನು ಒದಗಿಸ್ಬೇಕು. ಇಲ್ಲಾಂದರೆ ಈ ದೇಹ ಹಾಗೆ ದುರ್ಬಲವಾಗ್ತಾ ಬಂದು ಒಂದು ದಿವಸ ನಶಿಸಿ ನಾಶವಾಗಿ ಹೋಗುತ್ತೆ. ಸೊ ದೇಹದ ನಾಶ ಅಂತಂದರೆ ಅದು ನನ್ನ ನಾಶ. ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಬಾಡಿ. ಸೊ ಇದೆಲ್ಲ ಆಲ್ ದೀಸ್ ಆರ್ ಪೇಯ್ನ್, ಇದೆಲ್ಲ ಶೋಕ. ಇದು ದೇಹಕ್ಕೆ ಮರಣ ಅಂತಾದಾಗ ಅದು ನನ್ನ ಮರಣ ಅನ್ನುವಂತಹ ಒಂದು ಭ್ರಮೆ. ಅದೇನಾಗುತ್ತೆ ಅಂದರೆ ನನ್ನ ಎಲ್ಲವನ್ನು ಅದು ಕಿತ್ಕೊಂಡ್ಬಿಡುತ್ತೆ. ಸಾವು ಅನ್ನುವಂತಹದ್ದು ಮನುಷ್ಯ ಏನೆಲ್ಲವನ್ನು ಸಂಪಾದನೆ ಮಾಡಿರ್ತಾನೆ ಅವನ ಜೀವಿತದ ಕಾಲದಲ್ಲಿ, ಮರಣ ಅನ್ನುವಂತಹದ್ದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವನ ಇಡೀ ಜೀವಮಾನದ ಎಲ್ಲ ಸಂಪಾದನೆಯನ್ನು ಅದು ಕಬಳಿಸಿಬಿಡುತ್ತೆ. ಹೇಗೆ ಅಂತಂದರೆ ಇಡೀ ಜೀವಮಾನದಲ್ಲಿ ಬಹಳ ದೊಡ್ಡ ಆಸ್ತಿಯನ್ನು ಮಾಡಿರ್ತಾನೆ. ಬಟ್ ಮರಣ ಅನ್ನುವಂತಹದ್ದು ಸಂಭವಿಸಿದಾಗ ಹಿ ಕೆನಾಟ್ ಕ್ಯಾರಿ ಈವನ್ ಎ ಸಿಂಗಲ್ ಪೈಸೆ. ಆ ನಂತರದಲ್ಲಿ ಸಂಬಂಧಗಳು ಅಂತ ಹೇಳಿ ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅನೇಕರನ್ನ ಇವರೆಲ್ಲ ನನ್ನವರು ಅಂತ ಭಾವಿಸಿರ್ತಾನೆ. ಆ ಸಾವು ಅನ್ನುವಂಥ ಅದಾದ ತಕ್ಷಣ ಆ ಎಲ್ಲ ಸಂಬಂಧಗಳನ್ನು, ತಂದೆ, ತಾಯಿ, ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು, ಆ ಎಲ್ಲರಿಂದ ಅದು ಅವನನ್ನು ದೂರ ಮಾಡಿಬಿಡುತ್ತೆ. ಹಿ ಹ್ಯಾಸ್ ಟು ಗೋ ಅಲೋನ್. ಯಾರೂ ಅವನ ಜೊತೆ ಹೋಗೋಕ್ಕಾಗೋದಿಲ್ಲ.
ಭಜಗೋವಿಂದಂನಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಆ ಮರಣ ಅನ್ನುವಂತಹದ್ದು ಹೇಗೆ ಅಂತಂದರೆ, ಮನೆಯಲ್ಲಿ ಹೆಂಡತಿ ಮಕ್ಕಳು ಕೇಳ್ತಾರೆ ಈ ಬಾಡಿನ ಯಾವಾಗ ತೊಗೊಂಡು ಹೋಗ್ತೀಯ ಅಂತ. ಅಲ್ಲಿಯವರೆಗೆ ಆಕೆಗೆ ಗಂಡ ಆಗಿದ್ದ, ಮಕ್ಕಳಿಗೆ ತಂದೆ ಆಗಿದ್ದ, ಮನೆಯ ಯಜಮಾನನಾಗಿದ್ದ. ಆದರೆ ಈಗ ಅವನು ಜೀವ ಇಲ್ಲ, ಹೆಣನ್ನ ಮನೇಲಿ ಇಡಬಾರ್ದು ತುಂಬ ಹೊತ್ತು, ಯಾವಾಗ ತೊಗೊಂಡು ಹೋಗ್ತೀರಾ? ಸಿ, ದಿಸ್ ಇಸ್ ದಿ ರಿಯಾಲಿಟಿ. ದೇಹವನ್ನು ನಂಬಿಸಿದ್ರೆ ದೇಹ ಯಾವತ್ತೋ ಒಂದು ದಿವಸ ಈ ರೀತಿ ಹೆಣ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ಕುಟುಂಬದ ಸದಸ್ಯರನ್ನು ನಾನು ಎಷ್ಟೆಲ್ಲ ಪ್ರೀತಿ ಮಾಡಿದ್ದೆ, ಈಗ ಅವ್ರು ಯಾರೂ ನನ್ನ ಜೊತೆ ಇಲ್ಲ. ಎಷ್ಟೆಲ್ಲ ಈ ಸಾವು ಅನ್ನೋದು ಹೀಗೆ ನನ್ನ ಎಲ್ಲವನ್ನ ಇದು ಕಿತ್ಕೊಂಡ್ಬಿಡುತ್ತೆ. ಸಾವಿನ ನಂತರ ಏನು? ಸೊ ದುಡ್ಡು ತೊಗೊಂಡು ಹೋಗೋಕ್ಕಾಗಲ್ಲ, ಹೆಂಡತಿ ಮಕ್ಕಳು ನನ್ನ ಜೊತೆ ಬರೋಕ್ಕಾಗೋದಿಲ್ಲ, ನಾನು ಐ ಹ್ಯಾವ್ ಟು ಗೋ ಅಲೋನ್. ಓಕೆ, ಎಲ್ಲನ ನಾನು ಬಿಟ್ಬಿಡ್ತೀನಿ, ದುಡ್ಡು ಬಿಡ್ತೀನಿ, ಸಂಪಾದನೆ ಮಾಡಿರೋ ಎಲ್ಲವನ್ನ ನಾನು ಬಿಟ್ಟು ಒಬ್ಬನೇ ಹೋಗ್ತೀನಿ ನಿಜ. ಆದರೆ ಎಲ್ಲಿಗೆ ಹೋಗ್ತೀನಿ, ನನ್ನ ಮುಂದಿನ ಗತಿ ಏನು, ಈವನ್ ಅದು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ದ ಫಿಯರ್ ಆಫ್ ಡೆತ್ ಈಸ್ ದಿ ಮನುಷ್ಯನಿಗೆ ಎಲ್ಲ ಭಯಕ್ಕಿಂತ ಬಹಳ ದೊಡ್ಡ ಭಯ. ಸೊ ಈ ಭಯ ಮನುಷ್ಯನನ್ನು ದುರ್ಬಲನನ್ನಾಗಿ ಮಾಡುತ್ತೆ. ಶಿವಮಹಿಮ್ನ ಸ್ತೋತ್ರದಲ್ಲಿ ಒಂದು ಕಡೆ ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಶಿವ, ಅವನನ್ನು ಎಷ್ಟು ಸ್ತುತಿ ಮಾಡಿದ್ರೂ ಅವನಿಗೆ ತೃಪ್ತಿ ಇಲ್ಲ. ಬಿಕಾಸ್ ಅವನಿಗೆ ನನ್ನ ಶಿವ ಹೀ ಈಸ್ ಗ್ರೇಟ್, ಹೀ ಈಸ್ ಸರ್ವಶಕ್ತ, ಹೀ ಈಸ್ ಎವ್ರಿಥಿಂಗ್ ಟು ಮೀ. ಅವನನ್ನು ಎಷ್ಟು ಸ್ತುತಿ ಮಾಡ್ತಾ ಇದ್ರು ಅವನಿಗೆ ತೃಪ್ತಿ ಆಗೋದಿಲ್ಲ. ಅಯ್ಯೋ ಇದು ಸಾಲದಾಗೋಯ್ತು, ಇನ್ನೊಂದು ಸ್ವಲ್ಪ ನಾನು ಅವನನ್ನು ಹೊಗಳಬೇಕು. ಯಾಕೆಂದರೆ ಅವನ ಹೊಗಳಿಕೆಗೆ ಎಷ್ಟು ಅರ್ಹ ಅಂತಂದರೆ, ಅವನನ್ನು ಹೊಗಳೋದಕ್ಕೆ ನನ್ನ ಹತ್ರ ಪದಗಳೇ ಸಿಗ್ತಾ ಇಲ್ವಲ್ಲ, ಎಷ್ಟು ಬಡತನ ನಂದು. ಅವನು ಗೋಳಾಡ್ತಾ ಇರ್ತಾನೆ, ಶಿವ ನಾನು ನಿನ್ನನ್ನು ಹೇಗೆ ಹೊಗಳಿ, ಎಷ್ಟು ಹೊಗಳಿದ್ರು ಸಾಲದು. ಅವನು ಒಂದ್ಸಲಿ ಹೇಳ್ತಾನೆ, ನಿನ್ನ ಕರುಣೆ ಎಷ್ಟಿದೆ ಅಂತಂದರೆ, ನಾನು ಏನು ಕೊಟ್ಟರು ಅದನ್ನು ನೀನು ತಗೋತಿಯಲ್ಲಪ್ಪ ಶಿವ. ಆದರೆ ನನಗೆ ಬೇಕಾಗಿರುವಂತಹದ್ದೆಲ್ಲ ನಾನು ಕೇಳದೆ ಹೋದರೂ ಕೊಡ್ತಾ ಬರ್ತೀಯ ನೀನು. ಆದರೆ ನಿನಗೆ ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ವಲ್ಲ. ಆದ್ರೂ ನಾನು ಬಹಳ ಭಕ್ತಿಯಿಂದ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಬ್ರಹ್ಮಾದಿ ದೇವತೆಗಳಿಗೂ ಸಾಧ್ಯ ಆಗಲಿಲ್ಲ. ಅವನು ಹೇಳ್ಕೊತಾನೆ, ಆ ಸ್ತೋತ್ರದಲ್ಲಿ ಅವನ ನಯ ವಿನಯವನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅವನು ಹೇಳ್ಕೊತಾನೆ, ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಬ್ರಹ್ಮಾದಿ ದೇವತೆಗಳಿಂದ ಸಾಧ್ಯ ಆಗಲಿಲ್ಲ. ಯಾವ ದೇವತೆಗಳಿಗೂ ಕೂಡ ಶಿವ ನೀನು ಹೀಗೆ ಅಂತ ನಿನ್ನನ್ನು ವರ್ಣನೆ ಮಾಡೋಕ್ಕಾಗಲೇ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಆಗಲಿಲ್ಲ ಅಂತಂದ ಮೇಲೆ ನಾನು ಹುಲು ಮಾನವ, ನಾನು ಹೇಗಪ್ಪ ನಿನ್ನನ್ನು ವರ್ಣನೆ ಮಾಡಲಿ? ಆದರೂ ಕೂಡ ಅವ್ರಿಗಾಗಲಿಲ್ವಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನು ಪ್ರಯತ್ನ ಮಾಡ್ತೀನಿ, ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆದರೆ ನನ್ನ ಪ್ರಯತ್ನದಲ್ಲಿ ಏನಾದರೂ ಲೋಪ ದೋಷಗಳು ಏನಾದರೂ ಕಂಡು ಬಂದರೆ ದಯಮಾಡಿ ಕ್ಷಮಿಸ್ಬಿಡಪ್ಪ. ಆದರೆ ನನ್ನ ಸಿನ್ಸಿಯರ್ ಪ್ರಾರ್ಥನೆ, ಬಹಳ ಶ್ರದ್ಧೆಯಿಂದ ನಾನು ನಿನ್ನನ್ನು ಸ್ತುತಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅವನು ಒಂದು ಕಡೆ ಹೇಳ್ತಾನೆ, ನಾನು ಈ ಒಂದು ನಿನ್ನನ್ನು ಸ್ತುತಿ ಮಾಡೋದಕ್ಕೆ ಉಪಯೋಗಿಸಿರುವಂತಹ ಪದಗಳಿದೆಯಲ್ಲ, ಅವೆಲ್ಲವನ್ನು ನಾನು ಸುಂದರವಾಗಿ ಪೋಣಿಸಿ ಒಂದು ಹಾರವನ್ನು ಮಾಡಿದ್ದೀನಿ. ನಾನು ಸಾಮಾನ್ಯವಾಗಿ ಹಾರ ಅಂತಂದರೆ ಹೂವಿನಿಂದ ಮಾಡುವಂತಹದ್ದು, ಗಾರ್ಲೆಂಡ್ ಅಂತ ನಾವು ಹೇಳ್ತೀವಿ, ಹೂವಿನ ಹಾರ ಅಂತ ಹೇಳ್ತೀವಿ. ಆ ಹೂವಿನ ಹಾರವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಆದರೆ ನಾನು ಹೂವಿನ ಹಾರವನ್ನು ಮಾಡೋಕ್ಕೆ ಆಗಲಿಲ್ಲಪ್ಪ. ನಾನು ಹೂವಿನ ಹಾರ ಮಾಡೋದ್ರ ಬದಲು ನಿನ್ನನ್ನು ಸ್ತುತಿ ಮಾಡೋದಕ್ಕೆ ಅನೇಕ ಪದಗಳನ್ನು ನಾನು ನನಗೆ ತೋಚಿದಂಗೆ ತಗೊಂಬಂದಿದ್ನಲ್ಲ, ಆ ಎಲ್ಲ ಪದಗಳನ್ನು ಒಂದು ಸುಂದರವಾಗಿ ಪೋಣಿಸಿ ಒಂದು ಹಾರ ಮಾಡಿದ್ದೀನಿ. ವಾಕ್ಯ ಪುಷ್ಪೋಪಹಾರ ಅಂತ ಹೇಳ್ತಾರೆ. ವಾಕ್ಯ ಪುಷ್ಪ ಅದು. ಆ ಹಾರವನ್ನು ನಾನು ನಿನಗೆ ನಿನ್ನ ಪಾದಚರಣೆಗಳಿಗೆ ಅರ್ಪಿಸ್ಬಿಡ್ತೀನಿ. ಮತ್ತು ಅವನು ಹೇಳ್ತಾನೆ, ಯಾಕೆ ನಾನು ನಿನ್ನನ್ನು ಸ್ತುತಿ ಮಾಡೋಕ್ಕಾಗೋದಿಲ್ಲ ಅಂತಂದರೆ, ಅವನು ಹೇಳ್ತಾನೆ, ನಂದು ಮನಸ್ಸು ಅಂತ ಇದೆಯಲ್ಲಪ್ಪ, ಈ ಮನಸ್ಸು ಕ್ಲೇಶವಶ್ಯಂ, ಇಟ್ ಈಸ್ ಕ್ಯಾಪ್ಚರ್ಡ್ ಬೈ ದಿ ಕ್ಲೇಶ. ಕ್ಲೇಶ ಅಂದರೆ ದೋಷಗಳು. ಈ ಮನಸ್ಸನ್ನು ಸಂಪೂರ್ಣವಾಗಿ ಈ ಕ್ಲೇಶಗಳು, ದೇ ಆರ್ ರೂಲಿಂಗ್ ದಿಸ್ ಮೈಂಡ್. ಸೊ ಇದು ಕ್ಲೇಶಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಮನಸ್ಸು. ಕ್ಲೇಶಗಳು ಅಂತಂದಾಗ ಅಲ್ಲಿ 5 ರೀತಿಯ ಕ್ಲೇಶಗಳನ್ನು ಹೇಳ್ತಾರೆ ವೇದಾಂತದಲ್ಲಿ. ಅದರಲ್ಲಿ ಕೊನೆಯದು ದಿ ಫಿಯರ್ ಆಫ್ ಡೆತ್. ಸೊ ಅಲ್ಲಿ ಅವನು ಹೇಳ್ಕೊತಾನೆ,
ನಿನ್ನನ್ನು ಈಗ ನನಗೆ ಗೊತ್ತೋ ಗೊತ್ತಿಲ್ವೋ ಏನೋ ಒಟ್ಟಿನಲ್ಲಿ ನಾನು ನಿನ್ನನ್ನು ಸ್ತುತಿ ಮಾಡ್ತಾ 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 ಒಂದು ರೀತಿಯ ತೃಪ್ತಿಯನ್ನು ನಾನು ಅನುಭವಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದರೆ ಈ ಮನಸ್ಸು ಕ್ಲೇಶಕ್ಕೆ ಒಳಪಟ್ಟಿದೆಯಲ್ಲ, ಆ ಕ್ಲೇಶಗಳಲ್ಲಿ ಸಾವಿನ ಭಯ ಅನ್ನುವಂತಹದ್ದು ಕೂಡ ಒಂದು ದೋಷ. ಆ ಸಾವಿನ ಭಯ ನನ್ನನ್ನು ಎಷ್ಟು ಹೆದರಿಸಿದೆ ಅಂತಂದರೆ, ನಾನು ನಾಳೆ ಇಲ್ಲ ಅಂತಂದರೆ ನಿನ್ನನ್ನು ಹೇಗಪ್ಪ ಹೊಗಳ್ಳಿ, ನಾನು ಹೇಗಿರಲಿ ನಿನ್ನನ್ನು ಬಿಟ್ಟು. ಸೊ ಆ ಸಾವಿನ ಭಯ ಅನ್ನುವಂತಹದ್ದು ಮನಸ್ಸನ್ನು ದುರ್ಬಲಗೊಳಿಸ್ಬಿಡುತ್ತೆ. ಸೊ ದೇಹವನ್ನು ಅವಲಂಬಿಸಿದ ವ್ಯಕ್ತಿಗೆ ಇಂತಹ ಒಂದು ನೋವು, ದುಃಖ ಇವೆಲ್ಲ ಸಹಜ. ಒಟ್ಟಿನಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಲಿವಿಂಗ್ ಇನ್ ದಿಸ್ ಬಾಡಿ ಈಸ್ ಆಲ್ವೇಸ್ ಪೇನ್ಫುಲ್. ಸೊ ನನ್ನನ್ನು ನಾನು ದೇಹ ಅಂತ ತಿಳ್ಕೊಂಡು ನಾನು ದೇಹದಲ್ಲಿ ನನ್ನ ಅಸ್ತಿತ್ವವನ್ನು ನೋಡ್ಕೋತಾ ಇದ್ದೀನಿ. ಲಿವಿಂಗ್ ಇನ್ ದ ಬಾಡಿ, ನನ್ನ ಅಸ್ತಿತ್ವ ಈಸ್ ದೇರ್ ಇನ್ ದಿಸ್ ಬಾಡಿ ಅಂತ ನೀನು ತಿಳ್ಕೊಂಡ್ರೆ ಇಟ್ ಈಸ್ ಆಲ್ವೇಸ್ ಪೇನ್ಫುಲ್. ದೇಹ ಈಸ್ ಸಬ್ಜೆಕ್ಟ್ ಟು ಸೋ ಮೆನಿ ಮಾಡಿಫಿಕೇಶನ್ಸ್. ಒಂದು ದಿವಸ ಸದೃಢವಾಗಿರುತ್ತೆ, ಒಂದು ದಿವಸ ನೋವಾಗುತ್ತೆ, ಒಂದು ದಿವಸ ಬೀಳುತ್ತೆ, ಒಂದು ದಿವಸ ಏಳುತ್ತೆ, ಹಿಂಗೆ ಅದು ಅಪಕ್ಷೀಯತೆ, ಒಂದು ದಿವಸ ಅದು ಜರ ಅಂತಂದರೆ ವೃದ್ಧಾಪ್ಯ, ಮುಪ್ಪು, ದೇಹಕ್ಕೆ ಮುಪ್ಪು ಆವರಿಸುತ್ತೆ, ಕೊನೆಗೆ ದೇಹ ನಾಶವಾಗಿ ಹೋಗುತ್ತೆ. ಸೊ ದೇಹದಲ್ಲಿ ನಾನು ಅಸ್ತಿತ್ವವನ್ನು ಕಂಡುಕೋತೀನಿ ಅಂತಂದರೆ ಇಟ್ ಈಸ್ ಪೇನ್ಫುಲ್. ಆದರೆ ತನ್ನ ನೈಜ ಸ್ವರೂಪವನ್ನು ತಿಳ್ಕೊಂಡಿರುವಂತಹ ಒಬ್ಬ ಜ್ಞಾನಿ ಅಂತಂದರೆ, ನಾನು ಈ ದೇಹವಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡಿರುವಂತಹ ಒಬ್ಬ ಜ್ಞಾನಿ, ಅನುಭವಿ, ಮುಕ್ತ ಪುರುಷ, ದ ರಿಯಲೈಸ್ಡ್ ಮಾಸ್ಟರ್, ಅವನು ತನ್ನನ್ನು ದೇಹದೊಂದಿಗೆ ಗುರುತಿಸ್ಕೊಳ್ಳೋದಿಲ್ಲ. ತನ್ನನ್ನು ಆತ್ಮ ಅಂತ ತಿಳ್ಕೊಂಡು ಅವನಿಗೆ ಗೊತ್ತಾಗೋಗಿದೆ. ಅವನಿಗೆ ಆ ರಹಸ್ಯವನ್ನು ಭೇದಿಸಿ ಹಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ಇನ್ ದಿ ಆತ್ಮ. ಸೊ ಆತ್ಮ ರಾಮ ಅಂತಂದರೆ ಆತ್ಮನಲ್ಲಿ ರಮಿಸ್ತಾ ಇರುವಂತಹವನು ಅಂತ ಅರ್ಥ. ಸೊ ದಟ್ ಗಿವ್ಸ್ ದಿ ಗ್ರೇಟೆಸ್ಟ್ ಜಾಯ್. ಯಾಕೆಂತಂದರೆ ದೆರ್ ಈಸ್ ನೋ ನಾಶ ಫಾರ್ ದಿ ಆತ್ಮ. ಆತ್ಮ ಈಸ್ ಅವಿನಾಶಿ. ಐ ನೋ ಐ ಆಮ್ ಆತ್ಮ. ಸೊ ದೆರ್ ಈಸ್ ನೋ ಡೆತ್, ದೆರ್ ಈಸ್ ನೋ ಫಿಯರ್ ಫಾರ್ ಮೀ. ಡೆತ್ ಫಿಯರೇ ಇಲ್ಲ ನನಗೆ. ಸೊ ಓನ್ಲಿ ಎ ರಿಯಲೈಸ್ಡ್ ಪರ್ಸನ್, ಒಬ್ಬ ಜ್ಞಾನಿ, ಅವನಿಗೆ ಗೊತ್ತು ನಾನು ಯಾರು ಅಂತ. ಸೊ ನಾನು ಅನ್ನುವಂತಹದ್ದು ಅವನು ತನ್ನನ್ನು ದೇಹದೊಂದಿಗೆ ಗುರುತಿಸ್ಕೊಳ್ಳೋದಿಲ್ಲ, ಆತ್ಮದೊಂದಿಗೆ ಅವನು ಗುರುತಿಸ್ಕೋತಾನೆ. ಕೊನೆಗೆ ಅವನು ಆತ್ಮನೇ ಆಗಿ ಹೋಗ್ತಾನೆ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮನೇ ಆಗಿ ಹೋಗ್ತಾನೆ. ಸೊ ಅವನೇನು ಮಾಡ್ತಾನೆ ಅಂತಂದರೆ, ವಾಟ್ ಈಸ್ ಹಿಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್? ಅವನು ಹ್ಯಾಸ್ ರಿಯಲೈಸ್ಡ್ ದಿಸ್ ಅಲ್ಲ, ನಾನು ನನ್ನನ್ನು ಆತ್ಮದೊಂದಿಗೆ ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊತಾನಲ್ಲ. ವಾಟ್ ಈಸ್ ಹಿಸ್ ಪ್ರಾಕ್ಟೀಸ್? ಸ್ಪಿರಿಚುಯಾಲಿಟಿ, ಸಾಧನೆ ಅಂತ ಹೇಳಿದಾಗ, ಸಿ ಹಿ ವಿಲ್ ಶಿಫ್ಟ್ ಹಿಸ್ ಅಟೆನ್ಷನ್ ಫ್ರಮ್ ದಿ ದೇಹ ಟು ದಿ ಆತ್ಮ. ದೇಹದ ಕಡೆ ಗಮನ ಕೊಡ್ತಾ ಇರ್ತಾನೆ ಪ್ರಾರಂಭದಲ್ಲಿ. ಯಾವಾಗ ದೇಹ ನಾನಲ್ಲ ಅನ್ನೋದು ಗೊತ್ತಾಗುತ್ತೆ, ಆಗ ಹಿ ವಾಂಟ್ಸ್ ಟು ಶಿಫ್ಟ್ ಹಿಸ್ ಅಟೆನ್ಷನ್ ಫ್ರಮ್ ದಿ ದೇಹ ಟು ದಿ ಆತ್ಮ. ಸದಾಕಾಲ ದೇಹ 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 ಅಂತ ಇದ್ದ, ಅದನ್ನು ಬಿಟ್ಬಿಟ್ಟು ಈಗ ಸದಾಕಾಲ ಆತ್ಮ ಆತ್ಮ ಅಂತ ಹೇಳಿ ತನ್ನ ಇಡೀ ಗಮನವನ್ನು ಆತ್ಮನಿಗೆ ಕೊಡ್ತಾ ಇದ್ದಾನೆ ಅವನು. ಹಿ ಈಸ್ ಪೇಯಿಂಗ್ ಹಿಸ್ ಅಟೆನ್ಷನ್ ಟು ದಿ ಆತ್ಮ. ಸೊ ಅವನಿಗೆ ಗೊತ್ತು ಸತ್ಯ. ಯಾವ ಸತ್ಯ ಅವನಿಗೆ ಗೊತ್ತು? ಅಶರೀರಂ ಶರೀರೇಶು ಅನವಸ್ಥೇಶು ಅವಸ್ಥಿತಂ. ಸೊ ಈ ಕಾರಣದಿಂದ ಅವನಿಗೆ ಸತ್ಯ ಗೊತ್ತಿರೋದ್ರಿಂದ ಅವನು ನ ಶೋಚತಿ, ಅವನು ದುಃಖಕ್ಕೆ ಒಳಗಾಗೋದಿಲ್ಲ, ಅವನು ದಿಕ್ಸೋದಿಲ್ಲ. ಅವನು ಗೊತ್ತು, ಹಿ ನೋಸ್ ದಟ್ ಹಿ ಈಸ್ ಮಹಾಂತಂ. ಮಹಾಂತಂ ಅಂತಂದರೆ ಬಹಳ ದೊಡ್ಡ. ಆತ್ಮನನ್ನು ಕುರಿತು ಉಪನಿಷತ್ಗಳು ಹೇಳುತ್ತಲ್ಲ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಆ ರೀತಿಯಲ್ಲಿ ಹಿ ನೋಸ್ ದಟ್ ಹಿ ಈಸ್ ಮಹಾಂತಂ ಅಂಡ್ ಹಿ ನೋಸ್ ದಟ್ ಹಿ ಈಸ್ ದಿ ವಿಭು, ಹಿ ಈಸ್ ದಿ ಪ್ರಭು. ಹೀಗೆ ಆತ್ಮಾನಂ ಮತ್ವ, ಆತ್ಮನನ್ನು ತಿಳಿದಂತಹವನು, ಆತ್ಮನನ್ನು ಚೆನ್ನಾಗಿ ತಿಳ್ಕೊಂಡಿರುವಂತಹವನನ್ನು ವೇದಾಂತ ಅವನನ್ನು ಧೀರ ಅಂತ ಕರೆಯುತ್ತೆ. ಸೊ ಇಂತಹ ಧೀರ ನ ಶೋಚತಿ, ಅವನು ದುಃಖಕ್ಕೆ ಒಳಗಾಗೋದಿಲ್ಲ. ಅಂಡ್ ಯಮ ಹಿ ಕಂಟಿನ್ಯೂಸ್, ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ
ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಂ. ಸೊ ಅಯಮಾತ್ಮ ಪ್ರವಚನೇನ ಲಭ್ಯ. ಸೊ ಈ ಆತ್ಮ ಅಂತ ಹೇಳ್ತಾ ಇದೆಯಲ್ಲಪ್ಪ, ಈ ಆತ್ಮ ವಿಚಾರ, ಈ ಆತ್ಮ ಅಂತಂದ್ರೆ ಏನು ಅನ್ನುವಂತಹದ್ದನ್ನ ನೀನು ಪ್ರವಚನದ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನ ಪ್ರವಚನೇನ ಲಭ್ಯ. ಪ್ರವಚನ ಅಂತಂದರೆ ನಾವು ಡಿಸ್ಕೋರ್ಸು, ಉಪನ್ಯಾಸ ಈ ರೀತಿ ಅರ್ಥ ಮಾಡ್ಕೊಂಡಿರ್ತೀವಿ, ಲೆಕ್ಚರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ನಾಯಮಾತ್ಮ ಪ್ರವಚನೇನ ನ ಲಭ್ಯ. ಸೊ ಪ್ರವಚನದ ಮೂಲಕ ತಿಳ್ಕೊಳ್ಳುವಂತಹದ್ದು ಅಲ್ಲ ಇದು. ಸೊ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಇಲ್ಲಿ ಪ್ರವಚನ ಅಂತಂದ್ರೆ ಏನು ಅನ್ನೋದಕ್ಕೆ ಭಾಷ್ಯವನ್ನು ಕೊಡಬೇಕಾದ್ರೆ ಆಚಾರ್ಯ ಶಂಕರರು ಹೇಳ್ತಾರೆ, ಇಲ್ಲಿ ಪ್ರವಚನ ಅಂತಂದರೆ ಇಟ್ ಈಸ್ ದಿ ಸ್ಟಡಿ ಆಫ್ ದಿ ವೇದಾಸ್, ದಟ್ ಈಸ್ ಕಾಲ್ಡ್ ಪ್ರವಚನ. ಸೊ ವೇದಾಧ್ಯಯನ ಅಂತ ಅದರ ಅರ್ಥ. ಸೊ ದಿಸ್ ಆತ್ಮ ಕೆನಾಟ್ ಬಿ ಗೈನ್ಡ್ ಬೈ ದಿ ಸ್ಟಡಿ ಆಫ್ ದಿ ವೇದಾಸ್ ಆಲ್ಸೋ. ಸೊ ಈ ವೇದಾಧ್ಯಯನ ಮಾಡೋದ್ರಿಂದ ನಿನಗೆ ಆತ್ಮನನ್ನು ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಕಡೆ ವೇದಾಂತನೇ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ, ಉಪನಿಷತ್ಗಳು ಹೇಳುತ್ತೆ. ನಮ್ಮ ಗುರು ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ಎಚ್ಚರಿಸ್ಬೇಕಾದ್ರೆ ಹೇಳ್ತಾರೆ, ನೀವು ಸ್ಟಡಿ ದಿ ವೇದಾಸ್, ನೀನು ವೇದವನ್ನು ಓದು, ಉಪನಿಷತ್ನ ತಿಳ್ಕೊ, ವೇದಾಂತವನ್ನು ತಿಳ್ಕೋಬೇಕು ಅಂತ. ಅದೇ ಒಂದು ಕಡೆ ಅದೇ ಹೇಳುತ್ತೆ, ವೇದಾಂತವೇ ಹೇಳುತ್ತೆ ಆತ್ಮನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಸ್ಟಡಿ ದಿ ಉಪನಿಷತ್. ವೇದಾಂತವನ್ನು ನೀನು ಅಧ್ಯಯನ ಮಾಡಬೇಕು. ವೇದಾಂತಗಳಿಗೆ ಮಾತ್ರ ಆತ್ಮನನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ. ವೇದಾಂತನೇ ಈ ಆತ್ಮನ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇನ್ನು ಯಾವುದರಿಂದನೂ ಇದು ಸಾಧ್ಯ ಇಲ್ಲ. ಸೊ ನೀನು ಆತ್ಮನ ಬಗ್ಗೆ ತಿಳ್ಕೋಬೇಕು, ಆತ್ಮ ವಿಚಾರವನ್ನು ಸಂಪಾದನೆ ಮಾಡಬೇಕು, ಆತ್ಮಜ್ಞಾನವನ್ನು ಹೊಂದಬೇಕು ಅಂತಂದರೆ ವೇದಾಂತನೇ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯು ಹ್ಯಾವ್ ಟು ಸ್ಟಡಿ ದಿ ಉಪನಿಷತ್ಸ್. ಬಟ್ ಇಲ್ಲಿ ಪ್ರವಚನ ಅನ್ನೋದಕ್ಕೆ ಆಚಾರ್ಯ ಶಂಕರರು ಕೊಟ್ಟಿರುವಂತಹ ಅವರ ಭಾಷ್ಯದಲ್ಲಿ ಅವರು ಹೇಳ್ತಾರೆ, ಪ್ರವಚನ ಅಂತಂದರೆ ದಿ ಸ್ಟಡಿ ಆಫ್ ದಿ ವೇದಾಸ್ ಆ್ಯಂಡ್ ಉಪನಿಷತ್ಸ್, ವೇದ ಅಂತ. ಸೊ ಈ ಆತ್ಮನನ್ನು ನೀನು ತಿಳ್ಕೋಬೇಕು ಅಂತಂದರೆ ನೀನು ಉಪನಿಷತ್ನ ಓದಿದ್ರೂ ಕೂಡ ನಿನಗೆ ಆತ್ಮ ಗೊತ್ತಾಗೋದಿಲ್ಲ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಅನೇಕ ಸಂದರ್ಭದಲ್ಲಿ ಉಪನಿಷತ್ಗಳೇ ಹೇಳುತ್ತೆ, ಕಮ್ ಟು ಮೀ, ನನ್ನ ಹತ್ರ ಬಾ ನೀನು ಅಂತ ವೇದಾಂತಗಳು ನಮ್ಮನ್ನು ಕೈಬೀಸಿ ಕರೆಯುತ್ತೆ. ಸೊ ವಾಟ್ ಈಸ್ ದಿಸ್? ಎಷ್ಟು ಕಾಂಟ್ರಾವರ್ಸಿ. ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ವೇದಾಂತ ನಮ್ಮನ್ನು ಕರೀತಾ ಇದೆ. ಸೊ ಹೌ ಟು ಗೇನ್ ದಿಸ್ ಸೆಲ್ಫ್ ನಾಲೆಡ್ಜ್? ಪ್ರವಚನೇನ ನ ಲಭ್ಯ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೇನ್ ದಿ ಸೆಲ್ಫ್ ನಾಲೆಡ್ಜ್ ಬೈ ಮಿಯರ್ ಸ್ಟಡಿ ಆಫ್ ದಿ ವೇದಾಸ್. ವೇದಾಂತವನ್ನು ನಾನು ಅಧ್ಯಯನ ಮಾಡ್ತೀನಿ ಅಂತಂದರೆ ಸಾಧ್ಯ ಇಲ್ಲ. ಅಂಡಿ ನ ಮೇಧಯ, ಮೇಧಯ ಅಂತಂದರೆ ಒಂದು ಬುದ್ಧಿವಂತಿಕೆ. ಸೊ ಈವನ್ ಇಫ್ ಯು ಆರ್ ಇಂಟೆಲಿಜೆಂಟ್, ಸೊ ಈವನ್ ಯು ಕೆನಾಟ್ ನೋ ದಟ್ ದೋ ಯು ಆರ್ ಇಂಟೆಲಿಜೆಂಟ್. ಆ ಒಂದು ಇಂಟೆಲಿಜೆನ್ಸ್ ನಿನ್ನಲ್ಲಿ ಇದೆ ಅಂತ ಹೇಳ್ತಿಯಲ್ಲ, ಆ ಒಂದು ಬುದ್ಧಿಶಕ್ತಿ, ಈವನ್ ಅದಕ್ಕೂ ಕೂಡ ಆತ್ಮನನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನ ಬಹುನಾ ಶ್ರುತೇನ, ನಾನು ಡೈಲಿ ಪ್ರವಚನ ಕೇಳ್ತೀನಿ, ಶ್ರವಣ ಮಾಡ್ತೀನಿ, ಶ್ರುತೇನ ಅನೇಕ ವಿಚಾರಗಳನ್ನ ಕೇಳ್ತಾ ಹೋಗ್ತಾನೆ ಇರ್ತೀನಿ. ಈವನ್ ದೆನ್ ಆತ್ಮ ವಿಚಾರ ಈಸ್ ನಾಟ್ ಪಾಸಿಬಲ್, ನಾಟ್ ಈವನ್ ಬೈ ಶ್ರವಣಂ. ಸೊ ಹೆಚ್ಚು ಹೆಚ್ಚು ಶ್ರವಣವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಕೂಡ ಆತ್ಮನನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಯಾವ ಮಾರ್ಗಗಳಿಂದ ಕೂಡ ಸಾಧ್ಯ ಇಲ್ಲ. ಪ್ರವಚನೇನ ಬೈ ದಿ ಸ್ಟಡಿ ಆಫ್ ದಿ ವೇದಾಂತಾಸ್, ಆ್ಯಂಡ್ ನ ಮೇಧಯ, ಈವನ್ ಬುದ್ಧಿಶಕ್ತಿ, ನಾಟ್ ಈವನ್ ಬೈ ಯುವರ್ ಇಂಟೆಲಿಜೆನ್ಸ್, ಆ್ಯಂಡ್ ನ ಶ್ರುತೇನ, ಥ್ರೂ ಶ್ರವಣಂ ಆಲ್ಸೋ ಇಟ್ ಈಸ್ ನಾಟ್ ಪಾಸಿಬಲ್. ಹೇ ಭಗವಂತ, ದೆನ್ ವಾಟ್ ಈಸ್ ದ ವೇ? ಹೌ ಟು ಗೇನ್ ದಿಸ್ ನಾಲೆಡ್ಜ್? ಅದಕ್ಕೆ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಯಂ ಏವ ಏಷ ವೃಣುತೆ ತೇನ ಲಭ್ಯ. ಇಲ್ಲಿ ಯಮ ಇಲ್ಲಿ ಹೇಳ್ತಾ ಇರುವಂತಹದ್ದು ಏನು ಅಂತಂದರೆ, ನನಗೆ ಆತ್ಮನನ್ನ ಅಥವಾ ಆತ್ಮಜ್ಞಾನ ಬೇಕು ಅನ್ನೋದೇ ಆದ ಪಕ್ಷದಲ್ಲಿ ಅವನು ಆತ್ಮನನ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ದೆನ್ ಇಟ್ ಈಸ್ ಪಾಸಿಬಲ್. ನಾನು ಆತ್ಮನನ್ನು ನೋಡಬೇಕು, ಆತ್ಮನನ್ನು ಗುರುತಿಸ್ಕೋಬೇಕು, ಆತ್ಮಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ಅಂತಂದರೆ ಯು ಡೋಂಟ್ ನೀಡ್ ಟು ಫಾಲೋ ದಿ ವೇದಾಂತಾಸ್. ನಿನ್ನಲ್ಲಿ ಬುದ್ಧಿಶಕ್ತಿ ಇದ್ದರೂ ಆಗೋದಿಲ್ಲ, ನೀ ಅನೇಕ ಶ್ರವಣಗಳನ್ನು ಮಾಡ್ತಾ ಹೋದರೂ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ, ನಿನಗೆ ಆತ್ಮಜ್ಞಾನ ಬೇಕು ಅನ್ನೋದೇ ಆದ ಪಕ್ಷದಲ್ಲಿ ನೀನು ಆಯ್ಕೆ ಮಾಡ್ಕೋ.
ಏನು ಆಯ್ಕೆ ಮಾಡ್ಕೋಬೇಕು? ಆತ್ಮನೇ ನನಗೆ ಬೇಕು ಅನ್ನುವಂತಹ ಆಯ್ಕೆಯನ್ನು ನೀನು ಮಾಡ್ಕೋಬೇಕು. ಆತ್ಮನನ್ನು ಯಾರು ಆರಿಸ್ಕೋತಾರೋ ಅಂತಹವನಿಗೆ ಆತ್ಮ ಸಿಗ್ತಾನೆ. ನನಗೆ ಆತ್ಮವೇ ಬೇಕು, ಬೇರೆ ಇನ್ನೇನು ಬೇಡ ಅಂತ ಹೇಳಿ ಆತ್ಮ ಮಾತ್ರ ಬೇಕೇ ಬೇಕು ಅನ್ನುವಂತಹ ಆ ಒಂದು ಇಂಟೆನ್ಸ್ ಡಿಸೈರ್. ಸೊ ಈ ರೀತಿಯಲ್ಲಿ ಯಾರು ಆತ್ಮನನ್ನು ಆಯ್ಕೆ ಮಾಡ್ಕೋತಾರೆ, ದೆನ್ ಹಿ ವಿಲ್ ಗೆಟ್ ಇಟ್. ಇದು ಯಮಧರ್ಮರಾಜ ಇಲ್ಲಿ ಹೇಳ್ತಾ ಇರುವಂತಹದ್ದು. ಸೊ ಈ ರೀತಿ ಯಾವಾಗ ನನಗೆ ಆತ್ಮನೇ ಬೇಕು ಅನ್ನುವಂತಹ ಆಯ್ಕೆ ನನ್ನಲ್ಲಿ ಪ್ರಧಾನವಾಗಿ ಆ ಒಂದು ಡಿಸೈರ್ ಹುಟ್ಟತ್ತೆ, ಬರ್ನಿಂಗ್ ಡಿಸೈರ್ ಅಂತ ಹೇಳ್ತಾರೆ, ಆಗ ಹಿ ವಿಲ್ ಗೆಟ್ ಇಟ್. ಏಷ ಆತ್ಮ ತಸ್ಯ ವಿವೃಣತೆ. ಯಾವಾಗ ಒಬ್ಬ ವ್ಯಕ್ತಿ ಕೇವಲ ನನಗೆ ಆತ್ಮ ಬೇಕು ಅಂತ ಹೇಳಿ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ, ಆಗ ದಿ ಆತ್ಮ ವಿಲ್ ರಿವೀಲ್. ಆತ್ಮನೇ ಅವನಿಗೆ ಆತ್ಮನ ಬಗ್ಗೆ ಆತ್ಮನನ್ನು ತೋರಿಸ್ಕೊಡುತ್ತೆ, ಆತ್ಮವಿದ್ಯೆಯನ್ನು ಕಲಿಸುತ್ತೆ. ಅಂತಂದರೆ ಹೇಗೆ ಆತ್ಮ ಬೇಕು ಅಂತ ಕೇಳಿಕೊಂಡಂತಹ ಒಬ್ಬ ವ್ಯಕ್ತಿಗೆ ಈ ಆತ್ಮ ಹೇಗೆ ಜ್ಞಾನವನ್ನು ತಿಳಿಸ್ಕೊಡುತ್ತೆ ಅಂತಂದರೆ, ಸ್ವಾಂ ತನು ಇಟ್ ರಿವೀಲ್ಸ್ ಇಟ್ಸ್ ಟ್ರೂ ನೇಚರ್. ನಾವು ಆ್ಯಕ್ಚುಲಾಗಿ ಸಂಸ್ಕೃತದಲ್ಲಿ ತನು ಅಂತಂದರೆ ಶರೀರ, ಇಲ್ಲಿ ಆತ್ಮನಿಗೆ ಶರೀರ ಇಲ್ಲ, ಸ್ವರೂಪವನ್ನು ತೋರಿಸ್ಕೊಡುತ್ತೆ. ಸೊ ಇಟ್ ರಿವೀಲ್ಸ್ ಇಟ್ಸ್ ಟ್ರೂ ನೇಚರ್. ಯಾರಿಗೆ? ಟು ಸಚ್ ಎ ಪರ್ಸನ್ ಹೂ ಚೂಸಸ್ ದಿ ಸೆಲ್ಫ್. ನನಗೆ ಆತ್ಮ ಮಾತ್ರ ಬೇಕು, ಬೇರೆ ಏನು ಬೇಡ ಅಂತ ಯಾರು ಹೀಗೆ ಆತ್ಮನನ್ನು ಆಯ್ಕೆ ಮಾಡ್ಕೋತಾರೆ, ಅಂತಹವನಿಗೆ ಆತ್ಮ ತಾನೇ ತನ್ನನ್ನು ಅವನಿಗೆ ಪರಿಚಯ ಮಾಡಿಕೊಡುತ್ತೆ. ದೆನ್ ಹಿ ವಿಲ್ ಗೆಟ್ ಇಟ್. ಸೊ ಇದೊಂದು ಮಾರ್ಗವನ್ನು ಹೊರತುಪಡಿಸಿದ್ರೆ ಆತ್ಮನನ್ನು ತಿಳ್ಕೋಬೇಕು ಅಂತಂದರೆ ದೆರ್ ಇಸ್ ನೋ ಅದರ್ ವೇ. ಇನ್ನು ಯಾವ ರೀತಿಯಿಂದ ಕೂಡ ಆತ್ಮನನ್ನು ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಏನೇ ಮಾಡಿದ್ರು, ಇನ್ನು ಯಾವುದೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಹೋದ್ರೂ ಯು ವಿಲ್ ನಾಟ್ ಗೆಟ್ ದಿ ಸೆಲ್ಫ್. ಸೊ ದಿಸ್ ಈಸ್ ದಿ ಓನ್ಲಿ ವೇ. ಸೊ ಇದನ್ನು ಕೂಡ ಬೇರೆ ಯಾರೋ ಹೇಳಿದ್ರು, ಅದಕ್ಕೆ ನಾನು ಆತ್ಮನನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಆತ್ಮಜ್ಞಾನ ನನಗೆ ಬೇಕು ನಿಜ, ಆದರೆ ಆತ್ಮ ಬೇಕು ಅಂತ ನೀನು ಕೇಳ್ಕೊಂತ ಯಾರೋ ಬೇರೆಯವ್ರು ಹೇಳಿಕೊಟ್ಟಾಗ ನಾ ಆತ್ಮ ಬೇಕು ಅಂತ ಕೇಳಿಕೊಂಡ್ರೆ ದೆನ್ ಆಲ್ಸೋ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಯು ಶುಡ್ ಡಿಸೈಡ್. ನನಗೆ ಆತ್ಮ ಬೇಕು ಅನ್ನುವಂತಹದ್ದು ನಿನ್ನ ನಿರ್ಧಾರ ಆಗಬೇಕು. ಇಟ್ ಈಸ್ ಯುವರ್ ಥಿಂಕಿಂಗ್, ಇಟ್ ಈಸ್ ಯುವರ್ ಡಿಸೈರ್. ಆತ್ಮ ಬೇಕು ಅನ್ನುವಂತಹ ಇಚ್ಛೆ ನಿನ್ನಲ್ಲಿ ಹುಟ್ಟಬೇಕು. ನಾವೇ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ, ನಾನು ಯಾವ ಆಲೋಚನೆಯ ಹಿಂದೆ ಇದ್ದೀನಿ ಅನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ. ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಅಲ್ಲಿ ಅನೇಕರಿಗೆ ಒಂದು ಅನುಮಾನ ಬರ್ತಾ ಇರುತ್ತೆ. ಎಷ್ಟು ವರ್ಷದಿಂದ ನಾನು ಸ್ಪಿರಿಚುಯಾಲಿಟಿ ಅಂತ ಹೇಳಿ ಅನೇಕ ಕಡೆಗಳಿಗೆ ಹೋಗ್ತಾ ಇದ್ದೀನಿ, ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಕ್ಕೆ, ಸ್ಪಿರಿಚುವಲ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲೆಲ್ಲ ಇನ್ವಾಲ್ವ್ ಆಗಿದ್ದೀನಿ. ಬಟ್ ಎಷ್ಟರ ಮಟ್ಟಿಗೆ ನಾನು ಪ್ರೋಗ್ರೆಸ್ ಆಗಿದ್ದೀನಿ ಅನ್ನುವಂತಹದ್ದು ನನಗೆ ಇನ್ನೂ ಗೊತ್ತಾಗಿಲ್ಲ. ನಾನು ಈಗ ಸ್ಪಿರಿಚುವಲ್ ಅಂದರೆ ಸಾಧನೆಯಲ್ಲಿ ಯಾವ ಮಟ್ಟದಲ್ಲಿ ಅಂತಂದರೆ, ವಾಟ್ ಈಸ್ ಮೈ ಪೊಸಿಷನ್ ಇನ್ ಸ್ಪಿರಿಚುಯಾಲಿಟಿ, ಯಾವ ಹಂತವನ್ನು ನಾನು ತಲುಪಿದ್ದೀನಿ ಅನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಗತ್ತೆ? ಅದರ ಬೆಳವಣಿಗೆಯನ್ನು ಕುರಿತು ಯಾವುದು ನಿರ್ಧಾರ ಮಾಡುತ್ತೆ, ಯಾವುದು ನಿರ್ಧರಿಸುತ್ತೆ ನಾನು ಎಲ್ಲಿದ್ದೀನಿ ಅನ್ನುವಂತಹದ್ದನ್ನು, ಯಾವ ನಿರ್ಧಾರದ ಆಧಾರದ ಮೇಲೆ ನಾನು ಅದನ್ನು ಗುರುತಿಸ್ಕೋಬೇಕು. ಸೊ ನನಗೆ ಆತ್ಮ ಬೇಕು ಅಥವಾ ಆತ್ಮಜ್ಞಾನ ಬೇಕು ಹೀಗೆ ಹೇಳಿದಾಗ ಅಲ್ಲಿ ಡಿಸೈಡ್ ಮಾಡ್ತಾ ಇರುವಂತಹದ್ದು ಯಾವುದು ಅಥವಾ ಯಾರು? ನನಗೆ ಆತ್ಮವೇ ಬೇಕು, ಅದು ಬಿಟ್ಟು ಇನ್ನೇನು ಬೇಡ ಅಂತ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಆ ಡಿಸೈಡ್ ಮಾಡ್ತಾ ಇರೋದು ಯಾವುದು ಅಥವಾ ಡಿಸೈಡ್ ಮಾಡ್ತಾ ಇರೋರು ಯಾರು? ಈ ಪ್ರಶ್ನೆಯನ್ನು ನಾವು ನಮ್ಮಲ್ಲಿಯೇ ಈ ಪ್ರಶ್ನೆಯನ್ನು ನಾವು ಹಾಕ್ಕೋಬೇಕಾಗುತ್ತೆ. ನಾನು ನಿಜವಾಗ್ಲೂ ಆತ್ಮನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಾ? ಯಾಕೆಂತಂದರೆ ನನ್ನನ್ನು ನಾನು ಆತ್ಮಾವಲೋಕನ ಅಂತ ಹೇಳಿದಾಗ
ನನ್ನನ್ನು ನಾನು ನೋಡ್ಕೋತೀನಿ ಅಂತಂದಾಗ ನಾನು ಏನೆಲ್ಲ ಆಲೋಚನೆಗಳನ್ನು ನನ್ನ ಬಳಿ ಬಿಟ್ಕೊಂಡಿದ್ದೀನಿ, ಯಾವ ಆಲೋಚನೆಗಳು ನನ್ನಲ್ಲಿ ಹರಿದಾಡ್ತಾ ಇದೆ ಅನ್ನುವಂತಹದ್ದು ಕೇವಲ ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದರಿಂದ ನಾನು ಆತ್ಮನನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನ, ನನಗೆ ಆತ್ಮವೇ ಬೇಕು ಅಂತ ನಾನು ನಿರ್ಧಾರ ಮಾಡಿ ಆಗಿದೆಯಾ? ಸೊ ಇಂತಹ ನನ್ನ ಪ್ರಶ್ನೆಗೆ ನನ್ನಲ್ಲಿಯೇ ಉತ್ತರ ಇರುತ್ತೆ, ಬೇರೆ ಯಾರು ಬಂದು ನನಗೆ ಹೇಳಬೇಕಾಗಿಲ್ಲ. ಸೊ ನಾನು ನಿಜವಾಗ್ಲೂ ಆತ್ಮನನ್ನು ಆಯ್ಕೆ ಮಾಡ್ಕೊಂಡಿದ್ದೀನೋ ಇಲ್ವೋ ಅನ್ನುವಂತಹದ್ದು ಕೇವಲ ನನಗೆ ಮಾತ್ರ ಗೊತ್ತಿದೆ. ಸೊ ನನ್ನ ನಿರ್ಧಾರ ಏನು ಅನ್ನುವಂತಹದ್ದು ಕೇವಲ ನಾನು ಮಾತ್ರ ಹೇಳಬಲ್ಲೆ, ನನಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ವಾಟ್ ಡಿಸೈಡ್ಸ್ ಮೈ ಪ್ರೋಗ್ರೆಸ್ ಇನ್ ಸ್ಪಿರಿಚುಯಾಲಿಟಿ? ಅಗೇನ್ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೋಬೇಕು, ನಾನು ನಿಜವಾಗ್ಲೂ ಆತ್ಮನನ್ನು ಆಯ್ಕೆ ಮಾಡ್ಕೊಂಡಿದ್ದೀನ? ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಉದ್ದೇಶ, ಗೋಲ್ ಅದು ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಮೈ ಲೈಫ್, ದಟ್ ಈಸ್ ಆತ್ಮ ಅಂತ ನಾನು ನಿಜವಾಗ್ಲೂ ಡಿಕ್ಲೇರ್ ಮಾಡ್ಕೊಂಡಿದ್ದೀನ, ಆಯ್ಕೆ ಮಾಡ್ಕೊಂಡಿದ್ದೀನ? ಸೊ ದಿಸ್ ಈಸ್ ಕಾಲ್ಡ್ ದಿ ಚಾಯ್ಸ್. ಯಾಕೆ ಅಂತಂದರೆ ವೇದಾಂತದಲ್ಲಿ ಜಗತ್ತು ಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದಾಗ ಜಗದೀಶ್ವರ ಸಿಗೋದಿಲ್ಲ. ಜಗದೀಶ್ವರ ಬೇಕು ಅಂತಂದಾಗ ಅವನಿಗೆ ಜಗತ್ತು ಬೇಕಾಗಿರೋದಿಲ್ಲ. ಬಿಕಾಸ್ ಅವನಿಗೆ ಗೊತ್ತಾಗುತ್ತೆ ಜಗದೀಶ್ವರ ಈಸ್ ಎವ್ರಿಥಿಂಗ್, ಬಟ್ ಜಗತ್ತು ಈಸ್ ನಾಟ್ ಎವ್ರಿಥಿಂಗ್. ಸೊ ಅದರಿಂದ ಜಗತ್ತು ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾನೆ ಅವನಿಗೆ ಪರಮಾತ್ಮ ಸಿಗೋದಿಲ್ಲ. ಹೇ ನನಗೆ ಏನು ಬೇಡಪ್ಪ, ನೀನೊಬ್ಬ ನನ್ನ ಹತ್ರ ಇದ್ಬಿಡಪ್ಪ, ನನಗೆ ನೀನು ಬೇಕು. ಬಿಕಾಸ್ ಅವನಿಗೆ ಗೊತ್ತಿದೆ ಪರಮಾತ್ಮ ಅಂತಂದರೆ ಹೀ ಈಸ್ ಎವ್ರಿಥಿಂಗ್, ವಾಟ್ ಹೀ ಈಸ್ ನಾಟ್. ಅವನು ಏನಲ್ಲ, ಅವನು ಎಲ್ಲವೂ ಆಗಿದ್ದಾನೆ ಅವನು. ಆದ್ದರಿಂದ ಅಂತ ಅವನಿಗೆ ನನಗೆ ಪರಮಾತ್ಮನೇ ಬೇಕು ಅನ್ನೋ ಅವನಿಗೆ ಜಗತ್ತಿನ ಆಕರ್ಷಣೆ ಒಂದು ಸ್ವಲ್ಪನೂ ಇರೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಚಾಯ್ಸ್. ಆಯ್ಕೆ ಈ ರೀತಿಯಲ್ಲಿ ಇರಬೇಕು. ಸೊ ಅದರಿಂದ ನಾನು ಏನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನುವಂತಹದ್ದು ಕೇವಲ ಅದು ನನ್ನ ಅಂತರಂಗದ ಸತ್ಯ. ಸೊ ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಸಾಧಕ. ಒಬ್ಬ ಸೀಕರ್ ಅಂತ ಹೇಳಿದಾಗ ಅವನು ಈ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸೊ ಒಬ್ಬ ಸೀಕರ್ ಎಲ್ಲಿಯವರೆಗೆ ನಾನು ದೇಹದಲ್ಲಿ ಆಶ್ರಯವನ್ನು ಪಡಿತೀನಿ ಅಥವಾ ನಾನು ನನ್ನ ಅಸ್ತಿತ್ವವನ್ನು ದೇಹದಲ್ಲಿ ನೋಡ್ಕೋತೀನಿ ಅಂತ ಹೇಳ್ತಾನೆ, ಅಲ್ಲಿಯವರೆಗೆ ಅವನಿಗೆ ಈ ದುಃಖ ನೋವು ಅನ್ನುವಂತಹದ್ದು ಸಹಜ. ಸೊ ಯಾವಾಗ ನಾನು ಅಂತಂದರೆ ಈ ದೇಹ, ನಾನು ಎಲ್ಲಿದ್ದೀನಿ ಅಂತಂದರೆ ದೇಹದಲ್ಲಿದ್ದೀನಿ ಅಂತ ಹೇಳಿ ಆ ರೀತಿ ನಾನು ನನ್ನನ್ನು ಗುರುತಿಸ್ಕೋತೀನಿ. ಆ್ಯಂಡ್ ಪೇಯ್ನ್ ಅನ್ನುವಂತಹದ್ದು, ದುಃಖ ಅನ್ನುವಂತಹದ್ದು ಸಹಜ, ಅದು ನಿರಂತರ. ದೇರ್ ಈಸ್ ನೋ ಎಂಡ್ ಫಾರ್ ಇಟ್. ಸೊ ದೇಹವನ್ನು ತೋರಿಸಿ ಅದು ನಾನು ಅಂತ ಹೇಳಿದಾಗ ಅದು ಅನೇಕ ದುಃಖ ಸಂಕಟಗಳಿಗೆ ದಾರಿಯನ್ನು ಮಾಡಿಕೊಡುತ್ತೆ. ಆದರೆ ಪೀಸ್, ಹ್ಯಾಪಿನೆಸ್, ಆನಂದ, ನಾವು ಬ್ಲಿಸ್ ಅಂತ ಹೇಳ್ತೀವಿ, ದಟ್ ಈಸ್ ಮೈ ಮೇನ್ ಪರ್ಪಸ್. ಲೈಫಲ್ಲಿ ನನಗೆ ನೆಮ್ಮದಿ ಇಂಪಾರ್ಟೆಂಟ್ ಅಂತ ಯಾರು ಹೇಳ್ತಾರೆ ಅವರು ದೇಹವನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಪರಮಾತ್ಮನನ್ನು ಆಯ್ಕೆ ಮಾಡ್ಕೋತಾರೆ. ನೆಮ್ಮದಿ ಈಸ್ ಇಂಪಾರ್ಟೆಂಟ್ ಫಾರ್ ಮೀ, ದಟ್ ಈಸ್ ಎವ್ರಿಥಿಂಗ್ ಟು ಮೀ. ಸೊ ಫಾರ್ ಹಿಮ್ ಪರಮಾತ್ಮ, ಆತ್ಮ, ಅದು ಮಾತ್ರ ಬೇಕು, ಬೇರೆ ಇನ್ನೇನು ಬೇಡ. ಸೊ ಅದನ್ನು ಇಲ್ಲಿ ಯಮಧರ್ಮರಾಜ ಹೇಳ್ತಿದ್ದಾನೆ, ಯಮೈ ವೇಷ ವೃಣತೆ ತೇನ ಲಭ್ಯ. ಸೊ ಸಚ್ ಎ ಪರ್ಸನ್ ಹಿ ಗೆಟ್ಸ್ ಇಟ್. ಯಾರು ಆತ್ಮನನ್ನು ಆಯ್ಕೆ ಮಾಡ್ಕೋತಾರೆ ಅವನಿಗೆ ಹಿ ಅಂಡರ್ಸ್ಟ್ಯಾಂಡ್ಸ್ ದಿ ನಾಲೆಡ್ಜ್ ಅಬೌಟ್ ಆತ್ಮ, ಹಿ ಗೆಟ್ಸ್ ಇಟ್. ಸೊ ಇಲ್ಲಿ ವಾಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ವೈಸ್ ಪರ್ಸನ್? ಒಬ್ಬ ಮುಕ್ತ ಪುರುಷ ಅಂತ ಹೇಳಿದಾಗ ಅಥವಾ ಒಬ್ಬ ಜ್ಞಾನಿ ಅಂತ ಹೇಳಿದಾಗ ಅವನು ಈ ಒಂದು ಆತ್ಮವಿಚಾರವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾನೆ, ವಾಟ್ ಈಸ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಟ್? ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಪ್ರಪಂಚ ಅನ್ನುವಂತಹದ್ದು ಇಟ್ಸ್ ಅ ಮಾಯಾ ಪ್ರಪಂಚ ಆ್ಯಂಡ್ ಇಟ್ ಈಸ್ ಎ ಮಿಥ್ಯಾ ಪ್ರಪಂಚ, ಮತ್ತು ಇದು ಶಾಶ್ವತವಲ್ಲದ ಪ್ರಪಂಚ. ನನ್ನ ದೀರ್ಘ ನಿದ್ದೆಯಲ್ಲಿ ಪ್ರಪಂಚನೇ ಇರೋದಿಲ್ಲ, ಅಲ್ಲಿ ನಾನು ಅನ್ನೋದೇ ಇರೋದಿಲ್ಲ. ಸೊ ಅವನಿಗೆ ಇದೆಲ್ಲ ಗೊತ್ತಾಗಿರುತ್ತೆ, ಈ ಎಲ್ಲ ಸತ್ಯಗಳನ್ನು ಅವನು ತಿಳ್ಕೊಂಡಿರ್ತಾನೆ ಅಬೌಟ್ ದಿ
ನಾನು ಅಂತಂದ್ರೆ ಏನು, ಪ್ರಪಂಚ ಅಂತಂದ್ರೆ ಏನು, ಹೀಗೆ ಅವೆಲ್ಲವನ್ನು ಅವನು ತಿಳ್ಕೊಂಡಿರ್ತಾನೆ. ಸೊ ನನಗೆ ಬೇಕಾಗಿರುವಂತಹ ಶಾಂತಿ, ನೆಮ್ಮದಿ, ತೃಪ್ತಿಯನ್ನು ಈ ಜಗತ್ತು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿಗೆ ಅಂತಹ ಶಕ್ತಿನೇ ಇಲ್ಲ. ಯಾಕೆಂತಂದರೆ ನೆಮ್ಮದಿ ಅಂತ ಹೇಳಿದಾಗ ಇಟ್ ಈಸ್ ಪರ್ಮನೆಂಟ್, ಆನಂದ ಅಂತ ಹೇಳಿದಾಗ ಇಟ್ ಈಸ್ ಪರ್ಮನೆಂಟ್, ಸಂತೋಷ ಅಂತ ಹೇಳಿದಾಗ ಇಟ್ ಈಸ್ ಪರ್ಮನೆಂಟ್. ಬಿಕಾಸ್ ಆನಂದ, ಸಂತೋಷ, ಬ್ಲಿಸ್ಫುಲ್ನೆಸ್, ದೀಸ್ ಆರ್ ಆಲ್ ದಿ ಟ್ರೂ ನೇಚರ್ ಆಫ್ ದಿ ಆತ್ಮ. ಸೊ ಇದೆಲ್ಲ ಟ್ರೂ ನೇಚರ್ ಆಫ್ ದಿ ಆತ್ಮ. ಇದನ್ನು ಪ್ರಪಂಚಕ್ಕೆ ಪ್ರಪಂಚ ಇವುಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಪಂಚ ಅಂತ ಹೇಳಿದಾಗ ಇಟ್ ಈಸ್ ಲಿಮಿಟೆಡ್. ಆ ಪ್ರಪಂಚ ಈಸ್ ನಾಟ್ ಶಾಶ್ವತ, ಇಟ್ ಈಸ್ ನಾಟ್ ಎಟರ್ನಲ್. ಭಗವಂತನ ಸೃಷ್ಟಿ ಪ್ರಪಂಚ, ಬಟ್ ಭಗವಂತನ ಸ್ವರೂಪ ಮತ್ತು ಸ್ವಭಾವವನ್ನು ಈ ಪ್ರಪಂಚ ಭಗವಂತನಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಈ ಜಗತ್ತಿಗೆ ಅಂತಹ ಶಕ್ತಿನೇ ಇಲ್ಲ. ಜಗತ್ತು ಅಂತಂದಾಗ ಇಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಈ ಜಗತ್ತನ್ನು ಮಾಯಾ ಅಂತ ಕರೆದಿರೋದೇ ಈ ಕಾರಣದಿಂದ. ಸೊ ಇಟ್ ಈಸ್ ದಿ ರಿಯಾಲಿಟಿ ಆಫ್ ದಿ ಲೈಫ್. ಇದು ಕೇವಲ ಏನೋ ಒಂದು ವೇದಾಂತದ ತತ್ವ ಅಲ್ಲ, ಇದು ಸತ್ಯ. ಸೊ ನನ್ನ ಈ ದೇಹ ಅನ್ನುವಂತಹದ್ದು ನಿರಂತರವಾಗಿ ಒಂದಾದ ಮೇಲೆ ಒಂದರಂತೆ ಅನೇಕ ಮಿಸರಿಗಳು ಅಂತಂದರೆ ದುಃಖಗಳನ್ನು ಅನುಭವಿಸ್ತಾನೆ ಬಂದಿದೆ. ನಾವೇ ನಮ್ಮನ್ನು ನೋಡಿಕೊಂಡ್ರೆ ನಮ್ಮ ಇಷ್ಟು ವರ್ಷದ ನಮ್ಮ ಈ ಎಕ್ಸ್ಪೀರಿಯನ್ಸಲ್ಲಿ ನಾವು ಎಷ್ಟೆಲ್ಲ ನೋವುಗಳನ್ನು ತಿಂದೀವಿ, ಎಷ್ಟು ಸಲ ನಾವು ಹತ್ತಿದ್ದೀವಿ. ನಾವೇ ಯೋಚನೆ ಮಾಡೋಣ, ಎಷ್ಟು ಸಲ ಹತ್ತಿದ್ದೀವಿ, ಯಾವ್ಯಾವ ಕಾರಣಗಳಿಗೆ ಹತ್ತಿದ್ದೀವಿ, ಯಾವ್ಯಾವ ಕೋಪ ಮಾಡ್ಕೊಂಡಿದ್ದೀವಿ. ವಿನಾಕಾರಣ ಅಂತ ಕೂಡ ನಾವು ಹೇಳ್ತೀವಿ, ನಾನು ಅವನ ಮೇಲೆ ಕೋಪ ಮಾಡ್ಕೊಳ್ಳೇ ಬರಲಾಗಿತ್ತು, ವಿನಾಕಾರಣ ಮಾಡಿಕೊಂಡೆ ಅಂತ ಹೇಳ್ತೀವಿ. ಅಳಬಾರ್ದೇ ಇರೋದಕ್ಕೆಲ್ಲ ಹತ್ತಿದ್ದೀವಿ. ಯಾಕೆ ಈ ರೀತಿ? ಇಟ್ ಇಸ್ ಆಲ್ ಬಿಕಾಸ್ ವಿ ಆರ್ ಟ್ರೈಯಿಂಗ್ ಟು ಲೀವ್ ಆ್ಯಂಡ್ ಎಕ್ಸಿಸ್ಟ್ ಇನ್ ದಿಸ್ ಬಾಡಿ. ದೇಹವನ್ನು ನಾನು ಅಂತ ತಿಳ್ಕೊಂಡು ದೇಹದಲ್ಲಿ ನನ್ನ ಅಸ್ತಿತ್ವವನ್ನು ಗುರುತಿಸ್ಕೋತಾ ಇರೋ ಕಾರಣದಿಂದ ಈ ರೀತಿಯ ದುಃಖ ನಿರಂತರವಾಗಿ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ, ಒಂದಾದ ಮೇಲೆ ಒಂದು. ಇವತ್ತು ಇದು ಕಳೀತು ಅಂತಂದರೆ ನಾಳೆ ಇನ್ನೊಂದು ದುಃಖ, ಅದು ಮುಗೀತು ಅಂದರೆ ಇನ್ನೊಂದು ದುಃಖ. ಸೊ ದುಃಖದ ಸರಮಾಲೆ ಅಂತೆಲ್ಲ ನಾವು ಮಾತನಾಡ್ತೀವಿ. ಇನ್ಫ್ಯಾಕ್ಟ್ ವೇದಾಂತ ಅದನ್ನು ಹೇಳ್ತದೆ, ಅದೇಪ ಸತ್ಯ, ನಿನಗೆ ದೇಹ ಸಿಕ್ಕಿದೆಯಲ್ಲ, ಇವೆಲ್ಲವನ್ನು ನೀನು ಅನುಭವಿಸಬೇಕು ಅಂತಲೇ ಈ ದೇಹಕ್ಕೆ ಸಿಕ್ಕಿದೆ. ಆದರೆ ದೇಹ ಅನುಭವಿಸಬೇಕು ಅಂತ ಹೇಳಿ ಆ ದೇಹಕ್ಕೆ ಜನ್ಮ ಅಂತ ಇಲ್ಲಿ ಅದು ಹುಟ್ಕೊಂಡು ಬಂದಿದೆ, ಆ ದೇಹ, ಬಿಕಾಸ್ ಆಫ್ ದಿ ಪ್ರಾರಬ್ಧ ಫಲ. ಆದರೆ ಆ ದೇಹ ಬಂದಿರೋದು ಇವೆಲ್ಲವನ್ನು ಅನುಭವಿಸೋದಕ್ಕೆ. ನಾನು ಅನುಭವಿಸೋದಕ್ಕೆ ಬಿಡೋದಿಲ್ಲ ಅಂತ ದೇಹನ ಬಿಗಿಯಾಗಿ ಹಿಡ್ಕೊಳ್ತಾ ಇದೆಯಾ? ಸೊ ಯು ಆರ್ ಸಫರಿಂಗ್. ದೇಹ ಅದು ಬಂದಿರೋದೇ ಈ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸೋದಕ್ಕೆ. ಆದರೆ ನೀನು ಅದನ್ನು ಬಿಟ್ಕೊಡ್ತಾ ಇಲ್ಲ, ದೇಹನ ನೀನು ಬಿಟ್ಕೊಡ್ತಾ ಇಲ್ಲ. ನೀನು ಗಟ್ಟಿಯಾಗಿ ದೇಹವನ್ನು ಹಿಡ್ಕೊಂಡು ಅದನ್ನು ನಂಬ್ಕೊಂಡ್ಬಿಟ್ಟಿದ್ಯಾ. ಇಲ್ಲ, ನನಗೇನೂ ಆಗಬಾರ್ದು, ನನಗೆ ಜ್ವರ ಬರಬಾರ್ದು, ತಲೆನೋವು ಬರಬಾರ್ದು, ನಾನು ಹಾಗಾಗಬಾರ್ದು, ಹೀಗಾಗಬಾರ್ದು, ನಾನು ಹೀಗೇ ಇರಬೇಕು, ಇಷ್ಟೇ ಗಟ್ಟಿಯಾಗಿರಬೇಕು. ಯು ಆರ್ ನಾಟ್ ಎಟ್ ಆಲ್ ಶರೀರ. ಆ ದೇಹ ಇಲ್ಲಿ ಒಂದು ಪ್ರಾರಬ್ಧದ ಫಲವನ್ನು ಅನುಭವಿಸಬೇಕು, ಕಳ್ಕೋಬೇಕು ಅಂತ ಹೇಳಿ ಆ ದೇಹ ನಾನು ಪ್ಯೂರ್ ಆಗಬೇಕು ಅಂತ ಬಂದಿದೆ. ಚಿನ್ನ ಕುದೀತಾ ಇರುವಂತಹ ಬೆಂಕಿನಲ್ಲಿ ಅದು ಬೆಂದು ಅದಕ್ಕೇನಂತಾರೆ, ಅದು ಇಟ್ ಬಿಕಮ್ಸ್ ವೆರಿ ಪ್ಯೂರ್, ಅಪರಂಜಿ. ಚಿನ್ನವನ್ನು ಬೆಂಕಿಲಿಡೋದು ಯಾಕೆ ಅಂತಂದರೆ ಅದು ಅಪರಂಜಿ. ಈ ದೇಹ ಎಷ್ಟೊಂದು ಪ್ರಾರಬ್ಧ ಕರ್ಮಗಳ ಫಲ ಅಪ್ಪ ಅದು. ಅದಿಲ್ಲಿ ಒಂದು ಹುಟ್ಟು ಅಂತ ಹೇಳಿ ಇಲ್ಲಿ ಬಂದಿದೆ. ಅದು ಬಂದು ಇವೆಲ್ಲ ಅವನು ಅನುಭವಿಸ್ಬೇಕು. ಬಿಟ್ಕೊಟ್ಬಿಡು ಅದನ್ನು. ನೀ ಯಾಕೆ ಅದನ್ನು ಹಿಡ್ಕೋತೀಯ? ನೀ ಅದನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಹೇಳ್ತೀಯ, ಅದು ಅಷ್ಟು ನೋವು ಅನುಭವಿಸುತ್ತೆ. ಆದರೆ ಆ ನೋವುಗಳನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ಸೊ ಅರ್ಥ ಮಾಡ್ಕೋ, ದಟ್ ಈಸ್ ದಿ ಸತ್ಯ ಅಬೌಟ್ ದಿಸ್. ಈ ಲೈಫಲ್ಲಿ ದಿಸ್ ಈಸ್ ದಿ ರಿಯಾಲಿಟಿ. ದೇಹ ಸಿಕ್ಕಿರುವಂತಹದ್ದೇ ಅನೇಕಗಳನ್ನು ಅನುಭವಿಸೋದಕ್ಕೆ. ದೇಹದೊಂದಿಗೆ ನಾನು ನನ್ನನ್ನು ಗುರುತಿಸ್ಕೊಂಡಾಗ ದೇಹ ಅನುಭವಿಸುವಂತಹ ಆ ಎಲ್ಲ ನೋವುಗಳು,
ದುಃಖಗಳು, ನಾವು ಅದನ್ನು ಎಕ್ಸ್ಪೀರಿಯನ್ಸಸ್ ಅಂತ ಕರಿತೀವಿ. ಅವೆಲ್ಲವನ್ನು ನಾವು ನನ್ನ ಅನುಭವ, ನಾನು ಕಷ್ಟಪಡ್ತಾ ಇದ್ದೀನಿ, ನಾನು ದುಃಖ ಪಡ್ತಾ ಇದ್ದೀನಿ, ನಾನು ಗೋಳಾಡ್ತಾ ಇದ್ದೀನಿ, ನನಗೆ ನೆಮ್ಮದಿ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ಸೊ ಆ್ಯಕ್ಚುಲಾಗಿ ಇವೆಲ್ಲ ದೇಹದ ಅನುಭವಗಳು. ನೋವಾಗಿರೋದು ದೇಹಕ್ಕೆ, ಗಾಯ ಆಗಿರೋದು ದೇಹಕ್ಕೆ. ಅದೇ ಬಿಗ್ಯಾಗಿ ಹಿಡ್ಕೊಂಡಿದ್ದೀವಲ್ಲ, ಕೇಳ್ಕೋಬೇಕು, ಬಿಡಿಸ್ಬಿಡಪ್ಪ ಈ ಅಟ್ಯಾಚ್ಮೆಂಟ್, ನಿನ್ನ ಜೊತೆ ಅಟ್ಯಾಚ್ಮೆಂಟ್ ಕೊಡು ಅಂತ ಕೇಳ್ಬೇಕು. ದಟ್ ಈಸ್ ದ ಓನ್ಲಿ ಸಿನ್ಸಿಯರ್ ಪ್ರೇಯರ್. ಅದು ನಮಗೆ ಶಕ್ತಿ ಇಲ್ಲ. ಯುವರ್ ಕ್ವಶನ್ ಈಸ್ ವೆರಿ ಟ್ರೂ. ಇಲ್ಲಿ ಕೂತ್ಕೊಂಡು ನಾ ಹೇಳ್ಬೋದು, ಬಟ್ ಹೇಳೋ ಅಷ್ಟು ಈಸಿ ಅಲ್ಲ. ಒಂದೇ ಒಂದು ದಾರಿ ಏನು ಅಂತಂದರೆ ಶರಣಾಗತಿ. ಯಾಕೆಂದರೆ ನಾವು 4 ಜನದ ಎದುರುಗಡೆ ನಮಗೆ ಅಳೋದಕ್ಕೆ ಸಂಕೋಚ ಆಗುತ್ತೆ, ಅವನ ಎದುರುಗಡೆ ನಾವು ಅಳಬೋದು, ಎಷ್ಟು ಬೇಕಾದ್ರೂ ನಾವು ಅಳ್ಬೋದು. ಸೊ ನಾನು ಹೇಳಬೇಕು, ಈ ದೇಹದ ಮೇಲೆ ಆಸೆನ ಕಿತ್ಕೊಂಡ್ಬಿಡಪ್ಪ, ಬೇಡ, ಇದು ಕಿತ್ಕೊಂಡ್ಬಿಡು, ನನಗೆ ನಿನ್ನ ಜೊತೆ ಅಟ್ಯಾಚ್ಮೆಂಟ್ ಕೊಟ್ಬಿಡು. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಈ ದೇಹ ಇದು ಇಲ್ಲ, ನಾನಿಲ್ಲ ಅಂತಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು, ನನ್ನ ಸ್ನೇಹಿತರು, ದಿಸ್ ಈಸ್ ಸಂಸಾರ. ಹೇಗೆ ನಾನು ಇವ್ರನ್ನೆಲ್ಲ ಬಿಟ್ಟಿರಲಿ? ನಾಟ್ ಪಾಸಿಬಲ್. ಸೊ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ. ಸಿ, ಆ ಕಾರುಣ್ಯ ಇಲ್ಲದೆ ಹೋದರೆ ಯು ವಿಲ್ ನಾಟ್ ಗೆಟ್ ದಿ ವೈರಾಗ್ಯ. ವೈರಾಗ್ಯ ಈಸ್ ನಾಟ್ ದಟ್ ಈಸಿ. ನನಗೆ ವೈರಾಗ್ಯ ಬೇಕು ಅಂತಂದರೆ ಭಗವಂತನ ಸಂಪೂರ್ಣ ಅನುಗ್ರಹ. ಅದು ಬೇರೆ ಇನ್ಯಾವುದೋ ರೀತಿಯಿಂದ ಕೊಂಡ್ಕೊಳ್ಳೋಂತಹದ್ದಲ್ಲ, ಪರ್ಚೇಸ್ ಮಾಡೋವಂತಹದ್ದಲ್ಲ, ಕಷ್ಟಪಟ್ಟು ಓದಿ ಸಂಪಾದನೆ ಮಾಡುವಂತಹದ್ದಲ್ಲ. ವೈರಾಗ್ಯ ಈಸ್ ದಿ ಡಿವೈನ್ ಗ್ರೇಸ್ ಆಫ್ ಎ ಭಗವಾನ್, ಸದ್ಗುರು, ಅವನ ಕೃಪಾದೃಷ್ಟಿ. ದಟ್ ಈಸ್ ದಿ ಓನ್ಲಿ ವೇ. ಇನ್ಯಾವ ರೀತಿಯಿಂದನೂ ವೈರಾಗ್ಯವನ್ನು ನಾವು ತಂದ್ಕೊಳ್ಳೋದಕ್ಕೆ ನಮಗೆ ಆ ಶಕ್ತಿನೇ ಇಲ್ಲ. ಕಾರುಣ್ಯ ಭಾವ ಆಫ್ ದಿ ಸದ್ಗುರು, ಕಾರುಣ್ಯ ಭಾವ ಆಫ್ ದಿ ಭಗವಾನ್, ಇಟ್ ಈಸ್ ಹಿಸ್ ಡಿವೈನ್ ಗ್ರೇಸ್. ಹಿ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್ ಅಸ್. ಹಿ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್ ಅಸ್. ನಮಗಿನ್ಯಾರು ನಮ್ಮನ್ನು, ನಾವು ಅಂತೀವಿ ನಾನು ಇದೀನಿ ಕಣೋ, ಯೋಚನೆ ಮಾಡಬೇಡ ಅಂತ. ನಾವು ನಮ್ಮ ಮಕ್ಕಳಿಗೋ, ಸ್ನೇಹಿತರಿಗೋ, ಯಾರಿಗೋ ನಾವು ಅಭಯವನ್ನು ಕೊಡ್ತೀವಿ. ಯಾಕೆಂದರೆ ಅವನು ಅಳ್ತಾ ಇದ್ದಾನಲ್ಲ, ಅವನು ಅಳೋದನ್ನು ನಾವು ನೋಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡ್ತೀವಿ. ಅದು ತಪ್ಪಲ್ಲ, ಅದು ನಿಜ. ಟು ದಟ್ ಎಕ್ಸ್ಟೆಂಟ್ ವಿ ಹ್ಯಾವ್ ಟು ಸರ್ವ್ ಹಿಮ್. ಇಟ್ ಈಸ್ ಅ ಸೇವೆ, ನಾವು ಮಾಡಬೇಕದು. ಬಟ್ ಒಳಗಡೆ ತಕ್ಷಣ ಹೇಳಬೇಕು, ನೋಡಪ್ಪ, ನಾನು ನಿನ್ನನ್ನು ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಿದ್ನಲ್ಲ, ನಾನಲ್ಲ, ಭಗವಂತ ಇದ್ದಾನೆ. ನಾನು ಭಗವಂತನ ನಂಬು ಅಂತಂದರೆ ಈ ಟೈಮಲ್ಲಿ ನೀನು ಬೇರೆ ಥರ ಅರ್ಥ ಮಾಡ್ಕೊತೀಯ, ಇವನು ತಪ್ಪಿಸ್ಕೋತಾ ಇದ್ದಾನೆ, ಅದಕ್ಕೆ ಈ ಥರ ಹೇಳ್ತಾ ಇದ್ದಾನೆ. ಸೊ ಬೇಡ, ಭಗವಂತನ ಕರ್ಕೊಂಬರ್ಬೇಡ, ನಾನೇ ಮಾಡ್ತೀನಿ ಅಂತ ಹೇಳು. ಆದರೆ ಅದು ನೀನಲ್ಲ, ಮಾಡೋನು ಅವನೇ. ಅಲ್ಲೇ ಇಮ್ಮಿಡಿಯೇಟಾಗಿ ನೀನು ಅರ್ಪಣೆ, ದಟ್ ಈಸ್ ಅರ್ಪಣಾಭಾವ, ಆ ಸರೆಂಡರ್ನೆಸ್, ಸರೆಂಡರಿಂಗ್ ಟು ದಿ ದಟ್ ಹೈಯೆಸ್ಟ್, ದಟ್ ರಿಯಾಲಿಟಿ. ಆ ರಿಯಾಲಿಟಿಗೆ ನಾನು ಸರೆಂಡರ್ ಆಗ್ತಿದ್ದೀನಿ ಅಂತಂದರೆ ದೆನ್ ಧನ್ಯ, ಲೈಫ್ ಈಸ್ ಡನ್. ಮತ್ತೆ ಇಲ್ಲಿ ನಾವು ಹುಟ್ಟೋ ಅವಶ್ಯಕತೆನೇ ಇಲ್ಲ. ಒಂದ್ಸಲಿ ಅದು ನಮಗೆ ಅರ್ಥ ಆಯಿತು, ಎಸ್ ನಾನು ಇನ್ನಲ್ಲಿ ಶರಣಾಗಿದ್ದೀನಿ ಅನ್ನೋಂಥದ್ದು ನನಗೆ ಅರ್ಥ ಆಗಿದೆ ಅಂತಂದರೆ ಮತ್ತೆ ಇಲ್ಲಿ ನಾನು ಬರಬೇಕಾಗಿಲ್ಲ. ಯಾಕೆಂದರೆ ಅರ್ಥ ಆಗೋಯ್ತಲ್ಲ. ಆ ಅರ್ಥ ಆಗೋದಕ್ಕೆ ನಾವು ಅನ್ಯಥಾ ಶರಣಂ ನಾಸ್ತಿ ಅಂತ ಮತ್ತೆ ಅವನಲ್ಲಿಯೇ ಶರಣಾಗೋದಕ್ಕೆ ಹೋಗಬೇಕು. ದೆರ್ ಈಸ್ ನೋ ಅದರ್ ವೇ. ಸೊ ಆದರೂ ಇದೆಲ್ಲ ಯಾಕೆ ಆಗ್ತಾ ಇದೆ? ಯಾಕೆ ಇದೆಲ್ಲ ನಮ್ಮನ್ನು ಕಟ್ಟಿ ಹಾಕಿದೆ? ನಾನು ಶರಣಾಗೋದಕ್ಕೆ ರೆಡಿ ಇದ್ದೀನಿ, ಐ ಆಮ್ ರೆಡಿ. ನಾನಿನ್ನು ಕಾಲುಗಳ ಬಳಿ ಬಂದು ಬೀಳೋದಕ್ಕೆ ರೆಡಿ ಇದ್ದೀನಿ, ಬೀಳ್ತೀನಿ, ನಮಸ್ಕಾರ ಮಾಡ್ತೀನಿ, ಕೈ ಮುಗಿತೀನಿ, ಶರಣಾಗತನಾಗಿದ್ದೀನಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಆದರೂ ಆಗ್ತಾ ಇಲ್ವಲ್ಲ? ಯಾಕೆ ಆಗ್ತಾ ಇಲ್ಲ? ದಟ್ ಈಸ್ ಕಾಲ್ಡ್ ದಿ ಇಗ್ನೋರೆನ್ಸ್. ನನ್ನ ಬಾಯಿಂದ ನನ್ನ ಶಬ್ದಗಳು ಬರ್ತಾ ಇದೆ, ದೇಹ ಆ್ಯಕ್ಟ್ ಮಾಡ್ತಾ ಇದೆ, ನಮಸ್ಕಾರ ಮಾಡ್ತಾ ಇದೆ, ಬಟ್ ಸ್ಟಿಲ್ ಆ ನಾನು ಅದು ಬಿಟ್ಕೊಟ್ಟಿಲ್ಲ ನನ್ನನ್ನು ಸರೆಂಡರ್ ಆಗೋದಕ್ಕೆ. ಇಟ್ ಈಸ್ ಸ್ಟಿಲ್ ಹೋಲ್ಡಿಂಗ್, ಇಟ್ ಈಸ್ ಆ ಕ್ಲಚ್ಚಿಂದ ನಾನು ಈಚೆ ಬಂದಿಲ್ಲ. ದಟ್ ಈಸ್ ವೈ ಐ ಸಫರ್. ಇದು ಒಂದು ಜನ್ಮದ ಕಥೆಯಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಪ್ರತಿಯೊಂದು ಜನ್ಮದಲ್ಲಿ ಇಂತಹ ಅನುಭವಗಳು, ಅನೇಕ ಅನುಭವಗಳಾಗತ್ತೆ. ಅದಕ್ಕೆ ಒಂದು ಜನ್ಮದಲ್ಲಿ ಒಬ್ಬ ಸದ್ಗುರು ನನ್ನನ್ನು ನೋಡಪ್ಪ ಅಂತ ನಾವು ಅವನನ್ನು ಕೇಳ್ಕೋಬೇಕು. ಸೊ ಓನ್ಲಿ ಎ ರಿಯಲೈಸ್ಡ್ ಪರ್ಸನ್, ಒಬ್ಬ ಜ್ಞಾನಿ, ಅವನಿಗೆ ಮಾತ್ರ ಈ ಮಾರ್ಗ ಗೊತ್ತಿದೆ. ಯಾವ ಮಾರ್ಗದಲ್ಲಿ ಹೋದರೆ ನೀನು ಭಗವಂತನಲ್ಲಿ
ನೀನು ಶರಣಾಗಬಹುದು. ಯಾವ ಮಾರ್ಗದಲ್ಲಿ ಹೋದರೆ ನೀನು ಮತ್ತೆ ಹಿಂತಿರುಗಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ದಾರಿನಲ್ಲಿ ನೀನು ಹೋಗ್ಬೇಕು. ಸೊ ಯಾವ ದಾರಿಯಲ್ಲಿ ನಾನು ಹೋದರೆ ಅದು ನನಗೆ ಯೂ ಟರ್ನ್ ಕೊಡೋದಿಲ್ಲ, ನೀನು ಮತ್ತೆ ಹಿಂತಿರುಗಿ ಬರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ಟ್ರೈಟ್ ಆಗಿ ಕರ್ಕೊಂಡು ಹೋಗ್ತಿಲ್ಲ. ಗೋ ಟು ದಟ್ ಪ್ಲೇಸ್, ಗೋ ಟು ದಟ್ ಮಾರ್ಗ. ಸೊ ಆ ಮಾರ್ಗವನ್ನು ತೋರಿಸೋನು ಯಾರು ಅಂತಂದರೆ ಇಟ್ ಈಸ್ ಸದ್ಗುರು. ಕೇವಲ ಒಬ್ಬ ಗುರು ಮಾತ್ರ ಹಿ ಕ್ಯಾನ್ ಡೂ ದಟ್. ಸೊ ಅವನಿಗೆ ಮಾತ್ರ ಇದು ಗೊತ್ತಿದೆ. ಎಕ್ಸಿಸ್ಟಿಂಗ್ ಇನ್ ದಿ ಬಾಡಿ ಮೀನ್ಸ್ ಇಟ್ ಈಸ್ ಫುಲ್ ಆಫ್ ಮಿಸರೀಸ್. ಅದಕ್ಕೆ ಅವನು ಹೇಳ್ತಾ ಇರ್ತಾನೆ, ನೀನು ಎಲ್ಲಿಯವರೆಗೆ ದೇಹವನ್ನು ನಂಬಿರ್ತೀಯ ಅಲ್ಲಿಯವರೆಗೆ ನಿನಗೆ ದುಃಖ ಇದ್ದೇ ಇರುತ್ತಪ್ಪ. ಸೊ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ಈ ಒಂದು ದೃಶ್ಯ ಪ್ರಪಂಚದ ಹಲವಾರುಗಳನ್ನು ನಾವು ಬೇರೆ ದಾರಿ ಇಲ್ಲದೆ ಆಯ್ಕೆ ಮಾಡ್ಕೋತೀವಿ. ನಾವು ಅನೇಕ ಸಂದರ್ಭಗಳಲ್ಲಿ ಎಷ್ಟು ಸುಲಭವಾಗಿ ನಾವು ತಪ್ಪಿಸ್ಕೋತೀವಿ ಅಂತಂದರೆ, ನನಗೆ ಗೊತ್ತು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಹೆಂಗೆ ಹೇಳ್ತೀನಿ ಸುಳ್ಳು ಅಂತಂದರೆ, ನನಗೆ ಬೇರೆ ದಾರಿನೇ ಇರಲಿಲ್ಲ ಕಣ, ನಾನು ಆಯ್ಕೆ ಮಾಡ್ಕೊಂಬಿಟ್ಟೆ. ಅದು ನನಗೆ ನಿಂದು ಅಂತ ಗೊತ್ತಿತ್ತು, ನಾನು ಅದನ್ನ ತಗೋಬಾರ್ದು ಅಂತಲೂ ಗೊತ್ತಿತ್ತು. ಆದರೆ ನನಗೆ ಹಸಿವೆ ಜಾಸ್ತಿ ಇತ್ತು. ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಹಸಿವೆ ಇದ್ದೇ ಇದ್ದರು. ನಿಂದು ಅಂತ ಗೊತ್ತಿತ್ತು, ತಗೋಬಾರ್ದಾಗಿತ್ತು, ತಗೊಂಬಿಟ್ಟೆ. ಪ್ರಪಂಚದಲ್ಲಿ ನಾವು ಇದು ಒಂದು ಎಕ್ಸಾಂಪಲ್. ಪ್ರಪಂಚದಲ್ಲಿ ಈ ಪ್ರಪಂಚ ತೋರಿಸ್ತಾ ಇರುವಂತಹದ್ದು ಏನು ತೋರಿಸ್ತಾ ಇದೆ ನಮಗೆ ಅಂತಂದರೆ, ನನಗೆ ಸೆಲೆಕ್ಟ್ ಮಾಡ್ಕೋ ಅಂತ ಇಲ್ಲಿ ಪ್ರಪಂಚದಲ್ಲಿ ಅನೇಕ ವಸ್ತುಗಳು ತುಂಬಿಕೊಂಡಿದೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ದೃಶ್ಯ ಪ್ರಪಂಚ. ಕಣ್ಬಿಟ್ರೆ ಏನೋ ಒಂದು ಕಾಣ್ತಾ ಇದೆ. ಆ ಕಾಣುವಂತಹ ಎಲ್ಲ ವಸ್ತುಗಳು ಕೂಡ ನನ್ನನ್ನು ಆಯ್ಕೆ ಮಾಡ್ಕೋ ಅಂತ ಹೇಳಿ ಅವುಗಳು ನಮ್ಮ ಮೇಲೆ ಬಹಳ ದೊಡ್ಡ ಪ್ರಭಾವ, ಒಂದು ರೀತಿಯ ಒಂದು ಬಲೆಯನ್ನು ಹಾಕಿದೆ. ಅದು ನಮ್ಮನ್ನು ಸಿಕ್ಕಾಕ್ಸೋದಕ್ಕೆ. ಸೊ ಬೇರೆ ದಾರಿ ಇಲ್ಲದೆ ನಾವು ಅದನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತೀವಿ. ಹಲವಾರುಗಳನ್ನು ಹೀಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಆಯ್ಕೆ ಮಾಡ್ಕೋತೀವಿ. ಯಾಕೆ ಅಂತಂದರೆ, ದೇಹಕ್ಕೆ ಪೋಷಣೆ ಮಾಡಬೇಕು ಅಂತ ಹೇಳಿ, ದೇಹಕ್ಕೆ ಇದನ್ನು ಒದಗಿಸ್ಬೇಕು ಅಂತ ಹೇಳಿ, ಬಿಕಾಸ್ ಆಫ್ ದಿ ಫಿಯರ್ ಆಫ್ ದಿ ಡೆತ್, ಬಿಕಾಸ್ ಆಫ್ ದಿ ಆರೋಗ್ಯ ಆಫ್ ದಿ ಬಾಡಿ, ಆರೋಗ್ಯ ಆಫ್ ದಿ ದೇಹ, ಹೀಗೆ ಎಲ್ಲವನ್ನ ಬಿಕಾಸ್ ಆಫ್ ದಿ ದೇಹ. ದೇಹವನ್ನು ನಾವು ಎಷ್ಟು ಅಲಂಕಾರ ಮಾಡ್ತೀವಿ, ದೇಹವನ್ನು ಎಷ್ಟು ಪೋಷಿಸ್ತೀವಿ, ದೇಹವನ್ನು ಎಷ್ಟು ನಾವು ಆರಾಧನೆ ಮಾಡ್ತೀವಿ ಅಂತಂದರೆ, ಒಂದು ಅಂಶ ಭಗವಂತನಿಗೆ ನಾವು ಅದನ್ನು ಕೊಡೋದಿಲ್ಲ. ಒಂದು ಅಂಶ ಕೊಡೋದಿಲ್ಲ. ಹೊಸ ಬಟ್ಟೆ ನನಗೆ, ಹೊಸ ಕಾರು ನಂದು, 50 ರೂಪಾಯಿ ಹೋಯ್ತಾ ಒಂದು ಮಾರು ತಗೊಳ್ಳೋದಿಲ್ಲ. ದೋಸೆ ತಿಂತೀವಿ, ಇನ್ನೇನೋ ತಿಂತೀವಿ, ಭಗವಂತನಿಗೆ ನಾವೇನು ಕೊಡೋದಿಲ್ಲ. ಸೊ ಯಾಕೆ ಇದೆಲ್ಲ ಅಂತಂದರೆ, ಹೆಲ್ಪ್ಲೆಸ್ಲಿ ವಿ ಟ್ರೈ ಟು ಪ್ರೊಟೆಕ್ಟ್ ಅವರ್ ಬಾಡಿ, ಥಿಂಕಿಂಗ್ ದಟ್ ನಾನು ಈ ದೇಹಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ಆರಾಧನೆಯನ್ನು ನಾನು ಮಾಡಿಕೊಂಡು ಮತ್ತೆ ನಾನು ಅನ್ನುವಂತಹದ್ದನ್ನು ನಾನು ಬೆಳೆಸ್ಕೊತಾನೇ ಬಂದಿದ್ದೀನಿ. ಆ ನಾನು ಅನ್ನುವಂತಹದ್ದು ನನ್ನನ್ನು ಬಹಳ ದೊಡ್ಡ ಸಂಸಾರದಲ್ಲಿ ನನ್ನನ್ನು ಹೇಗೆ ಬಂಧಿಸಿದೆ ಅಂತಂದರೆ, ಕತ್ತರಿಸ್ಕೊಂಡು ಈಚೆ ಬರಬೇಕು. ಹೂ ವಿಲ್ ಡೂ ದಟ್? ಮತ್ತಷ್ಟು ವಿಚಾರಗಳಿವೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.